வன்மை நாளும் தன்மாற்ற வாழும் மதுபுரியும் திண்மை நாளும் இத்தானியோர் தான் சரணாய் உண்மை நல்குரைத்தை ராமானுஜனே திண்மை அல்லா எனக்கில்லை மற்றோர் நிலை தீண்டிடலை வேறாமரை எந்திரம் இமைமன் தீவரே கொண்டு குறை கொண்டல் ನಮಸ್ಕಾರ ಎಲ್ಲರಿಗೂ. ರಾಮಾನುಜನ್ ಅವರೇ ತಪ್ಪದು ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. பொன்னுலகில் வானவரும் பூமகளும் போற்றி செய்யும் நன்னுதலேர் நம்பினரையோரர் மண்ணுலகில் எண்ணினமை கண்டும் இடங்காரேயாமாகில் ಮನ್ನು ಮಡಲೂರ್ವನ್ ವಂದೇ. ಎಲ್ಲರಿಗೂ ನಮಸ್ಕಾರ. 63ನೇದು ನಂಬರ್ ಏನ್ ಗೊತ್ತಿಲ್ಲ ನೋಡಿ. ತಣ್ಕಾಲ್ ಕ್ಷೇತ್ರ, ದಿವ್ಯ ಕ್ಷೇತ್ರ, ಅಲ್ಲಿವರೆಗೂ ಹಿಡ್ಕೊಂಡಿದ್ವಿ. ಚೆನ್ನಿಮಣಿ ಸುಡರೈ ತಣ್ಕಾಲ್ ತಿರಲ್ವಲಿಯೈ ಅಲ್ಲಿವರೆಗೂ ಹಿಡ್ಕೊಂಡಿದ್ವಿ. தன்னை பிறரறியா தத்துவத்தை முத்தினை ಅನ್ನத்தை மீனை ಅರಿಯೈ ಅರುಮರೆಯೈ ಮುನ್ನಿ ಉಲಹುಂಡ ಮೂರ್ತಿಯೈ ಅದು ಆಗಿತ್ತು. ಕೋವಲೂರ್ ಮಣ್ಣುಂ ಇಡಕ್ಕಳಿಯಮ್ಮಯವನೈ ಅಲ್ಲಿಂದ ಹೇಳ್ಕೋಬೇಕು. ಅಡಿಯನ್ ಮಾಮಿ ನಮಸ್ಕಾರ ಮಾಮಿ. ಕೋವಲೂರ್ ಮಣ್ಣುಂ ಇಡಕ್ಕಳಿಯಮ್ಮಯವನೈ கோவலூர் மன்னும் இடைக்கழியம்மாயவனை பேயலர பின்னும் முலையுண்ட பிள்ளையை பேயலர பின்னும் முளையுண்ட பிள்ளையை அழல்வாய் அன்னமிரை தேரழந்தோர் எழும் சுடரை. அழல்வாயமாம். ಹೌದು, ಅಳ್ಳಲ್ அள்ளல்வாய் அன்னமிரை தேர் அழுந்தூர் எழும் சுடரை. ಅಳ್ಳಲ್ವಾಯ್ ಅಂದ್ರೆ ಬಂಡೆ ಮೇಲೆಲ್ಲ ಪಾಚಿ ಕಟ್ಕೊಂಡಿರುತ್ತಲ್ಲ ಅಂತ ಜಾಗಕ್ಕೆ ಅದನ್ನ ಹೇಳ್ತಾರೆ. தென்தில்லை சித்திர கூட்டத்தென் செல்வனை தென்தில்லை சித்திர கூடத்தென் செல்வனை. சென்னிமணி சுடரை தண்கால் திரள் வலியை தன்னை பிறரறியா தத்துவத்தை முத்தினை ಅನ್ನத்தை மீனை அறியை அருமறையை முன்னி உலகுண்ட மூர்த்தியை. கோவலூர் மண்ணும் இடக்களியம்மாயவனை பேயலர பின்னும் முலையுண்ட பிள்ளையை அள்ளல்வாய் அன்னமிரை தேர் அழுந்தோர் எழும் சுடரை தென்தில்லை சித்திர கூட்டத்தென் செல்வனை. வானவர்த்தம் சென்னி மணிச்சுடரை தன்கால் திரள் வலியை தன்னை பிறரறியா
தத்துவத்தை முத்தினை அன்னத்தை மீனை அறியை அருமறையை முன்னிவ்வுலகுண்ட மூர்த்தியை கோவலூர் மன்னும் இடைக்கழியம் மாயவனை தேயலரா பின்னும் முளையுண்ட பிள்ளையை அள்ளல்வாய் அன்னமிரை தேர் அழுந்தூர் எழும் சுடரை தென் தில்லை சித்திர ಕೂಡತ್ತೆನ್ செல்வனை. ತಣ್ಕಾಲ್ ಬಗ್ಗೆ ಹೇಳಿದ್ದೆ ಅಂತ ಕಾಣುತ್ತೆ. ತಿರು ತಣ್ಕಾಲ್ ಅಂತ ತಿರು ಅಲ್ಲಿ ಶ್ರೀದೇವಿ ಅಲ್ಲಿ ತಪಸ್ಸು ಕೋವಲೂರ್ ಮನ್ನುಮಿಡೆ ಕಳಿಯಂ ಮಾಯವನ್ ಅಲ್ಲಿನೇ. ತಿರು ತಣ್ಕಾಲ್ ಬಗ್ಗೆ ಒಂದೇ ಒಂದು ವಿಷಯ ಐ ಥಿಂಕ್ ಹೇಳೋದ್ ಬಿಟ್ಟಿದೆ ಅಂತ ಕಾಣುತ್ತೆ. ಶ್ರೀವಲ್ಲಿಪುತ್ತೂರ್ನಲ್ಲಿ 5ನೇ ದಿವಸ ಅಲ್ಲಿ ಬ್ರಹ್ಮೋತ್ಸವ ಟೈಮಲ್ಲಿ ಕಲ್ಯಾಣೋತ್ಸವ ಮಾಡ್ತಾರಲ್ಲ, ಅವಾಗ ಒಂದು ಸ್ವಯಂವರ ತರ ಏರ್ಪಡಿಸ್ತಾರೆ. ಸುತ್ತಲಿರೋ ಒಂದು 5 ದಿವ್ಯ ಕ್ಷೇತ್ರದಿಂದ ಎಲ್ಲ ಭಗವಂತ ಬರ್ತಾರೆ. ಅವಾಗ ಈ ತಣ್ಕಾಲ್ ಕ್ಷೇತ್ರದಿಂದ ಕೂಡ ಭಗವಂತ ಬರ್ತಾನೆ. ಬಂದ್ರೆ ಬಾಕಿಯವರೆಲ್ಲ ಅವತ್ತೇ ವಾಪಸ್ ಹೊಟ್ಟೋಗ್ತಾರೆ. ಆದ್ರೆ ತಿರುತಣ್ಕಾಲ್ ದೇವ್ರು ಇಲ್ವಾ, ಅವರಿಗೆ ಮನಸ್ಸೇ ಇಲ್ವಂತೆ. ಯಾಕಂದ್ರೆ ಆಂಡಾಳು ರಂಗಮನ್ನಾರ್ನ ಬರೆಸ್ಬಿಡ್ತಾರೆ. ಅವಾಗ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಈ ತಿರುತಣ್ಕಾಲ್ ಕ್ಷೇತ್ರ ದೇವರಿಗೆ. ಅದಕ್ಕೆ ಕಾಲು ಎಳ್ಕೊಂಡು ಅಲ್ಲೇ ಇರ್ತಾರಂತೆ. ಅವಾಗ ಮತ್ತೆ ಮಾರನೇ ದಿವಸ ಅವ್ರಿಗೆ ಆಂಡಾಳ್ ಮುಡ್ಕೊಂಡಿದ್ದ ಹೂವು ಮತ್ತೆ ಒಂದು ವಸ್ತ್ರ ಎಲ್ಲವನ್ನ ಕೊಡ್ತಾರೆ. ಅದು ತಗೊಂಡು ಆಮೇಲೆ ಸಂತೋಷವಾಗಿ ವಾಪಸ್ ಹೋಗ್ತಾರೆ ತಿರುತಣ್ಕಾಲ್ ಕೋವಿಲ. ಆಮೇಲೆ ಇಲ್ಲಿಂದ ಹೇಳ್ಕೊಳ್ಬೇಕು. ಕೋವಲೂರ್ ಮಣ್ಣು ಮಿಡಕಳಿ ಮಾಯವನ ಇಡಕಳಿ ಅದು ಹೇಳಿದೆ. ತಿರುಕೋವಲೂರ್ ಅಲ್ಲೇನೆ ನಮ್ಮ ದಿವ್ಯ ಪ್ರಬಂಧದ ಬರ್ತ್ ಪ್ಲೇಸ್. ಆಕ್ಚುಲಿ ಹಂಗ್ ನೋಡಿದ್ರೆ 3 ಆಳ್ವಾರು ಇದಾರಲ್ಲ, ಹಳೆ ಆಳ್ವಾರು, ಪೊಯ್ಗೆ, ಭೂತಮ್ಮ, ಆಮೇಲೆ ಪೇಯ ಆಳ್ವಾರು. ಆ ಇಡಕೈ ಆ ಸಣ್ಣ ವರಾಂಡ ತರ ಇರುತ್ತಲ್ಲ, ಇದು ದೇವಸ್ಥಾನಕ್ಕೆ ಹೋಗೋ ಜಾಗದಲ್ಲಿ 3 ಜನ ನಿಂತ್ಕೋಬಹುದು ಅಂತ ಜಾಗದಲ್ಲಿ ನಿಂತ್ಕೊಂಡಿದ್ದಾಗ ಜೋರ್ ಮಳೆ ಬರ್ತಾ ಇತ್ತು. ಮಧ್ಯದಲ್ಲಿ ನಡುವೆ ಭಗವಂತ ಬಂದು 3 ಜನನು ಸೇರಿ ಮಥಿಸಿ ಒಂದು ದಿವ್ಯ ಪ್ರಬಂಧ ದ್ರಾವಿಡ ವೇದವನ್ನ ತೆಗೆದ್ರಂತೆ. ಒಬ್ಬೊಬ್ಬರಾಗಿ 100 ಹಾಡು ಹೇಳ್ತಾರೆ. ಮೊದಲಾನ್ ತಿರುವಂದಾದಿ, 2ನೇ ತಿರುವಂದಾದಿ, 3ನೇ ತಿರುವಂದಾದಿ ಬರುತ್ತೆ. ಹೊಯ್ಗೆ, ಭೂತಂ, ಪೇಯಾಳ್ವಾರ್ ಅವ್ರು 3 ಜನನು ಹೇಳ್ತಾರೆ. ತಿರುಕೋವಲ್ ಇಡೈಕಡಿ ಮಾಯವನೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ಕೋವಲೂರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ಅದು ಒರಿಜಿನಲಿ ಕೃಷ್ಣ ಕ್ಷೇತ್ರ. ಇವಾಗ್ಲೂ ಅಷ್ಟೇ ಕೃಷ್ಣಾರಣ್ಯ ಅಂತ ಹೇಳಿದಾಗ ಕೃಷ್ಣ ಕ್ಷೇತ್ರದಲ್ಲಿ ಈ ಕೋವಲೂರ್ನ ಲಿಸ್ಟ್ ಮಾಡ್ತಾರೆ. ಆ ಕೃಷ್ಣ ಕ್ಷೇತ್ರದಲ್ಲಿ ಕೋವಲೂರ್ನಲ್ಲಿ ಕೋವಲೂರ್ ಅಂತ ಹೇಳಿದ್ರೆ ಗೋಪ ಅಂತಾನೆ ಹೆಸರು. ಒರಿಜಿನಲ್ ಡೈಟಿ ಕೃಷ್ಣ ಇನ್ನೂ ಅಲ್ಲೇ ಇದ್ದಾನೆ. ಈ ಉಲಹಳಂದ ಪೆರುಮಾಳ್ ಯಾವಾಗ ಬಂದ್ರು ಅಂತ ಹೇಳಿದ್ರೆ, ಮೃಕಂಡ ಮಹರ್ಷಿ ಅವ್ರು ಬೇಜಾರ್ ಮಾಡ್ಕೊಳ್ತಾರಂತ. ಅಯ್ಯೋ ಎಲ್ಲಾರು ನೋಡಿದ್ರು ಇದನ್ನ ತ್ರಿವಿಕ್ರಮ ಅವತಾರವನ್ನ, ನಾನು ಏನೋ ಎಲ್ಲೋ ಇದ್ಬಿಟ್ಟಿದ್ನಲ್ಲ, ನಾನು ನೋಡ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತಪಸ್ ಮಾಡ್ಬೇಕು ಅಂತ ಬ್ರಹ್ಮನ್ನ ಕೇಳ್ಕೊಂಡಾಗ ಅವ್ರು ತಿರುಕೋವಲೂರ್ನಲ್ಲಿ ಹೋಗಿ ನೀನು ತಪಸ್ ಮಾಡು ಅಂತಾರೆ. ತಿರುಕೋವಲೂರ್ನಲ್ಲಿ ಬಂದು ಬ್ರಾಹ್ಮಣರಿಗೆ ತದಿಯಾರಾಧನೆ ದಿನ ಮಾಡ್ಕೊಂಡು ಅವಳು ಮತ್ತೆ ಅವ್ರ ಹೆಂಡತಿ ಮಿತ್ರಾವತಿ ಇಬ್ರು ಬಂದು ಈ ತಿರುಕೋವಲೂರ್ನಲ್ಲಿ ನದಿ ತೀರದಲ್ಲಿ ಅಲ್ಲಿ ತಂಗಿ ಒಂದು ಗುಡಿಸಲು ಹಾಕೊಂಡು ಪ್ರತಿದಿನ ಒಬ್ಬರು ಬ್ರಾಹ್ಮಣರಿಗೆ ಊಟವನ್ನ ಬಿಡಿಸ್ತಾರೆ. ಒಂದ್ ದಿವಸ ಒಬ್ರು ಬ್ರಾಹ್ಮಣ ಬಂದಾಗ ಅವರಿಗೆ ಊಟ ಬಿಡಿಸ್ತಾರೆ. ನನ್ಗೆ ಇನ್ನೂ ತುಂಬಾ ಹಸಿವಾಗ್ತಾ ಇದೆ ಅಂತ ಹೇಳಿದಾಗ ಮಿತ್ರಾವತಿನೂ ಅವ್ರ ತಮ್ಗೆ ಇಟ್ಕೊಂಡಿದ್ದನ್ನು ಎಲ್ಲಾನು ಅವ್ರಿಗೆ ಕೊಡ್ತಾರೆ. ಸರಿ ತೃಪ್ತಿ ಆಯ್ತಪ್ಪ ಅಂತ ಹೇಳ್ತಾರೆ. ಅವಾಗ ತೃಪ್ತಿ ಆಯ್ತು ಅಂತ ಹೇಳಿದಾಗ, ಹೌದು ನೀವ್ ಯಾಕೆ ಊರಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ಇಲ್ಲ ನಾವ್ ಹೀಗೆ ಒಂದು ವಿಷಯವಾಗಿ ಬಂದಿದೀವಿ, ಭಗವಂತನ ನೋಡ್ಬೇಕು, ಇದರಲ್ಲಿ ತ್ರಿವಿಕ್ರಮ ಅವತಾರದಲ್ಲಿ ನೋಡ್ಬೇಕು ಅಂತ. ಓಹೋ ಹಾಗೇನೋ ಅಂತ ಹೇಳ್ಬಿಟ್ಟು ತಕ್ಷಣ ತನ್ನ ತ್ರಿವಿಕ್ರಮ ಅವತಾರವನ್ನು ಪ್ರಕಟ ಮಾಡಿ ತೋರಿಸ್ತಾರಂತೆ ಮೃಕಂಡ ಮಹರ್ಷಿಗೆ. ಅವ್ರು ಅಷ್ಟು ಆಶ್ಚರ್ಯ ಆಗ್ಬಿಡತ್ತಂತೆ. ಅಯ್ಯೋ ರಾಮ, ನನಗೆ ಗೊತ್ತೇ ಇರ್ಲಿಲ್ವಲ್ಲ, ನೀನೇ ಸಾಕ್ಷಾತ್ ದೇವರೇ ಬಂದು ನಮ್ಮ ಮನೇಲಿ ಊಟ ಮಾಡಿದ್ರೆ ಸಂತೋಷ ಪಡ್ತಾರೆ. ಏನು ಬೇಕು ವರ ಅಂತ ಕೊಡ್ತಾರೆ. ಏನು ಬೇಡ, ಇಲ್ಲೇ ಈ ಊರಲ್ಲೇ ನೆಲೆಸಿ ಹೀಗೆ ಅಂತ ಹೇಳ್ಬಿಟ್ಟು ಅದೇ ಹಾಗೆ ಆ ಊರಲ್ಲಿದ್ದಾರೆ. ಇದರಲ್ಲಿ ಗರ್ಭಗುಡಿನಲ್ಲಿ ನಾವು ನೋಡ್ಬೋದು ಭಗವಂತನ ಚತುರ್ಮುಖ ಬ್ರಹ್ಮ, ಹಿಂದೆ ಕಾಲತ್ರ ನಮುಚಿ, ಕೆಳಗಡೆ ಮೃಕಂಡ ಮಹರ್ಷಿ, ಮಿತ್ರಾವತಿ ಎಲ್ಲರೂ ಇದ್ದಾರೆ. ನಿಧಾನವಾಗಿ ನಾವು ಗಮನಿಸಿದ್ರೆ ಅಲ್ಲಿ ಒಳಗಡೆ ಹೋದ ತಕ್ಷಣ ಫುಲ್ ಕತ್ಲೆ, ಏನು ಕಾಣಿಸೋದಿಲ್ಲ. ಅದು ಪೂರ್ತಿ ಸೂರ್ವರೆಗೂ ಕಾಲು ಹೋಗ್ಬಿಟ್ಟಿದೆ ಭಗವಂತನದು. ಉಲಹಳಂದ ಪೆರುಮಾಳ್ದು ತುಂಬಾ ಚೆನ್ನಾಗಿರುವಂತ ಒಂದು ಕ್ಷೇತ್ರ. ಹಾಗೇನೆ ಆ ಊರಲ್ಲಿ ಇನ್ನೂ ಒಂದು ವಿಶೇಷ, ದುರ್ಗಾದೇವಿ ಕೂಡ ಇದ್ದಾಳೆ ಇಲ್ಲಿ ಪಕ್ಕದಲ್ಲೇನೆ. ಅವಳನ್ನ ಕೂಡ ನೋಡ್ಬೋದು. ಕೋವಲೂರ್ ಮಣ್ಣು ಅಂದ್ರೆ ಸ್ಥಿರವಾಗಿ ಇರುವಂತದ್ದು. ಅದು ಕೋವಲೂರ್ ಫೇಮಸ್ ಕೂಡ ಅದಕ್ಕೆ ಹೇಳ್ತಾರೆ. ಗೋಪಪುರ ಅಂತ ಹೇಳ್ತಾರೆ.
ವೇದಾಂತ ದೇಶಿಕರೇನು ಅಷ್ಟೇನೆ, ದೇಹಳಿ ಸ್ತುತಿ ಇದನ್ನೆಲ್ಲ ಬರೆದ್ರು. ತುಂಬಾ ಚೆನ್ನಾಗಿದೆ ಇದು. ಈ ಊರು ಕೂಡ ಅಷ್ಟೇನೆ. ಪೇಯಲರ ಪಿನ್ನುಂ ಮುಲೆಯುಂಡ ಪಿಳ್ಳೆಗೆ, ಅದ್ರ ಜೊತೆಗೇನೆ ಇದನ್ನು ಹೇಳಿದ್ರು. ಪೇಯಲರ ಪಿನ್ನು ಪ್ರಾಣ ಹೋಗ್ತಾ ಇರ್ಬೇಕಾದ್ರೆ ಕಿಚ್ತಾ ಇದ್ಲಂತೆ ಪೂತಿನಿ, ಆದ್ರೂ ಬಿಡದೆ ಅವಳ ಪ್ರಾಣ ಸಹಿತ ಹೀರಿದ್ನಂತೆ. ಹಾಲನ್ನ ಕುಡಿಬೇಕಾದ್ರೆ ಭಗವಂತ ಎಷ್ಟು ಜೋರಾಗಿ ಮಾಡಿದ್ವಿ ಅಂದ್ರೆ ಕೆಲವು ಸತಿ ಸ್ತನಗಳನ್ನ ನೋವು ಮಾಡಿದ್ವಿ ಮಕ್ಕಳು, ಅದು ಗೊತ್ತು. ಇವಳು ಅಷ್ಟೇ ಕಿರ್ಚ್ತಾ ಇದ್ಲಂತೆ. ಇವಳು ಯಾರು ಪೂತನಿ, ಏನೋ ಸಾಧಾರಣವಾದ ಮಗು, ಒಂದ್ ನಿಮಿಷ ವಿಷ ಕೊಟ್ಟು ಬಾಯಿ ಇಟ್ಟಿದ ತಕ್ಷಣ ಮಗು ಸತ್ತೋಗತ್ತೆ ಅಂತ ಅನ್ಕೊಂಡ್ಬಿಟ್ಲು. ಆದ್ರೆ ಅಪ್ರಾಕೃತವಾದ ಮಗು ಇದು, ಅಸಾಧಾರಣವಾದ ಮಗು, ಪರಬ್ರಹ್ಮನೇ ಮಗುವಾಗಿ ಇಲ್ಲಿ ಬಂದಿತ್ತು, ಅವಳಿಗೆ ಗೊತ್ತಿಲ್ಲ. ಹಾಗಾಗಿ ಅವಳ ಪ್ರಾಣವನ್ನ ಹೀರಿದಾಗ ಅಲರ ಕಿಚ್ಕೊಂಡ್ಲಂತೆ. ಕಿರ್ಚಿದಾಗಳು ಬಿಡದೆ ಮುಲೆಯುಂಡ ಮಾಯವನೈ, ಅದೇ ಮುಲೆಯುಂಡ ಪಿಳ್ಳೆಗೆ. ಅವನು ಇದನ್ನ ಯಾಕೆ ಇಲ್ಲಿ ಹೇಳಿದ್ರು ಅಂದ್ರೆ, ಇದು ಅಲ್ಲಿ ಗೋಪರ ಕ್ಷೇತ್ರ ಆಗಿದ್ರಿಂದ ಅಲ್ಲಿ ಕೃಷ್ಣನೂ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ಈ ಪದವನ್ನ ಅಲ್ಲಿ ಹಾಕಿದ್ರು. ಅಳ್ಳಲ್ವಾಯ್ ಅನ್ನಮಿರೈತೆ ಅಳಂದೂರ್ ಎಳುಂ ಸುಡರೈ. ತೇರಳಂದೂರ್ ಅಂತ ಒಂದು ದಿವ್ಯ ಕ್ಷೇತ್ರ. ಈ ಎಲ್ಲ ಕ್ಷೇತ್ರಗಳನ್ನ ನೀವು ನೋಡಿದ್ರೆ ಎಲ್ಲ ಕಡೆನೂ ನದಿ ತಟಾಕಗಳು, ಜಲ ಸಮೃದ್ಧಿ ತುಂಬಾ ಇದೆ. ಹಳೆ ಕಾಲದಲ್ಲೆಲ್ಲಾನು ನೀರ್ ಎಲ್ಲಿದೆಯೋ ಅಲ್ಲೇ ಸಂಸ್ಕೃತಿ. ನಾವ್ ಹಾಗಲ್ಲ, ಎಲ್ಲೋ ಒಂದ್ ಕಡೆ ಸಂಸ್ಕೃತಿ. ಇವಾಗ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡ್ಬಿಡೋದು, ಕಾವೇರಿ ನೀರ್ನ ಪೈಪಲ್ಲಿ ಕಾವೇರಿ ನದಿಯಿಂದ ಇಲ್ಲಿ ತರಿಸ್ಕೊಳ್ಳೋದು, ಹೀಗೆ ಮಾಡ್ತೀವಿ. ಯಾಕಂದ್ರೆ ನಮಗ್ ನೀರ್ ಸಾಲದು ಅಂತ ಹೇಳಿ ನದಿಯನ್ನ ಇಲ್ಲಿ ತರಿಸ್ಕೊಳ್ಳೋದು. ಹಾಗಲ್ಲ, ಹಿಂದಿನ ಕಾಲದಲ್ಲಿ ನದಿ ಎಲ್ಲಿತ್ತೋ ಅಲ್ಲೇ ಸಂಸ್ಕೃತಿ ಬೆಳೆಸ್ತಾ ಇದ್ರು. ಸೊ ಹಾಗಾಗಿ ನಾವ್ ಎಲ್ಲಿ ನೋಡಿದ್ರು ಆಳ್ವಾರ್ ಹಾಡುಗಳಲ್ಲಿ ನೋಡಿಪ್ಪ, ಯಾರು ಆಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ಎಲ್ಲ ಕಡೆ ನದಿ ಇರೋ ಕಡೆನೆ ನೋಡ್ತೀವಿ. ನದಿ ಇದ್ದಾಗ ಜಲ ಸಮೃದ್ಧಿ, ಅಲ್ಲೆಲ್ಲಾನು ತೋಟಗಳು ತಟಾಕಗಳು ಎಲ್ಲ ತುಂಬಾ ಇತ್ತು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಅಳ್ಳಲ್ವಾಯ್ ಅನ್ನಮಿರೈ. ಅನ್ನಮಿರೈ ಅಂದ್ರೆ ಈ ಹಂಸ ಪಕ್ಷಿಗಳು ಇರೈ ಆಹಾರ ಹುಡ್ಕೊಂಡು ಹೋಗತ್ತಂತೆ. ಇಲ್ಲಿ ಅಳ್ಳಲ್ವಾಯ್ ಆ ಪಾಚಿ ಕಟ್ಟಿರೋ ಕಡೆ ಅದಕ್ಕೆ ತುಂಬಾ ಇಷ್ಟ, ತೇಲ್ಕೊಂಡು ಹೋಗಿ ಅದ್ರ ಹತ್ರ ಹುಡ್ಕೋಂತ ಜಾಗ ಅಂತ. ಇವು ಸಾಮಾನ್ಯ ಸೀನ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಎಲ್ಲಾನು ಇದ್ ಮಾಡ್ತಾರೆ. ಹೇಗೆ ಯಾರು ಆಫ್ ಮಾಡ್ಕೊಂಡಿಲ್ಲ ನೋಡಿ, ನಾನು ಹುಡುಕೋಷ್ಟೊತ್ತಿಗೆ ಟೈಮ್ ಆಗತ್ತೆ. ನೀವೇ ದಯವಿಟ್ಟು ಆಡಿಯೋ ಆಫ್ ಮಾಡ್ಕೊಳ್ಳಿ. ಇದು ಹಾಗೆ ತೇರಳಂದೂರ್ ಅಲ್ಲಿ ತೇರಳಂದೂರ್ ಕ್ಷೇತ್ರವನ್ನ ಹೇಳ್ತಾರೆ. ಈ ತೇರಳಂದೂರ್ ಕ್ಷೇತ್ರದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಈ ಉಪರಿಚರ ವಸು ಅಂತ. ಉಪರಿಚರ ಅಂದ್ರೆ ಉಪರಿ ಅಂದ್ರೆ ಮೇಲೆ, ಚರ ಅಂದ್ರೆ ಓಡಾಡೋನು ಅಂತ. ಈ ಉಪರಿಚರ ವಸುಗೆ ಒಂದು ವಿಮಾನ ಸಿಕ್ಕಿರತ್ತೆ. ಈ ವಿಮಾನ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ದೇವತೆಗಳಿಗೂ ಮತ್ತೆ ಋಷಿಗಳಿಗೂ ಏನೋ ಒಂದು ಸಂದರ್ಭದಲ್ಲಿ ಅವರು ಯಾವ್ದೋ ಒಂದು ತೀರ್ಪು ಕೇಳ್ಬೇಕಾಗುತ್ತೆ, ಪ್ರಾಣಿ ಹಿಂಸೆ ಬಗ್ಗೆ ಏನೋ ಕೇಳ್ಬೇಕಾಗುತ್ತೆ. ಅವಾಗ ದೇವತೆಗಳ ಪರವಾಗಿ ತೀರ್ಪು ಕೊಟ್ಬಿಟ್ಟಿರ್ತಾನೆ. ಅವಾಗ ದೇವತೆಗಳೆಲ್ಲ ತುಂಬಾ ಸಂತೋಷ ಪಟ್ಟು ಇವನಿಗೊಂದು ವಿಮಾನವನ್ನ ಕೊಟ್ಟಿರ್ತಾರೆ. ಈ ವಿಮಾನವನ್ನ ಕೊಡುವಾಗ ಏನ್ ಮಾಡ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಈ ತೇರಳಂದೂರು ಕ್ಷೇತ್ರಕ್ಕೆ ಬಂದಾಗ ಈ ಋಷಿಗಳೆಲ್ಲ ಶಾಪ ಕೊಟ್ರು ಅಂತ ಹೇಳ್ತಾರೆ. ಇವನಿಗೆ ತುಂಬಾ ದುರಹಂಕಾರ, ಇವನು ವಾಹನದಲ್ಲಿ ಓಡಾಡ್ತಾ ಇರ್ತಾನಲ್ಲ, ಒಂದು ಸಿಕ್ಕಾಕೊಂಡ್ಬಿಡ್ಲಿ ಎಲ್ಲಿ ಅಂತ. ತೇರಳಂದೂರು ಕೊಳದಲ್ಲಿ ಇದಕ್ಕಿದ್ದಂಗೆ ತಟ್ಟಂತ ಬಿದ್ದೋಗತ್ತಂತೆ. ಉಪರಿಚರಿ ವಸು ಓಡಾಡ್ತಿರ್ತಾನಲ್ಲ ಆ ತೇರು, ಅದಲ್ಲಿ ಅಳಂದೋಗುತ್ತೆ, ಅದು ಸಿಕ್ಕಾಕೊಂಡ್ಬಿಡತ್ತೆ. ಇದಕ್ಕೆ ಹಲವಾರು ವರ್ಲಾರ ಅಂದ್ರೆ ಕ್ಷೇತ್ರದ ಪುರಾಣಗಳನ್ನ ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇವನು ಅವರ ಹೆಂಡತಿ ಹೋಗ್ತಾ ಇದ್ದಾಗ ಈ ಕೆಳಗಡೆ ಗೋಪುರ ನೋಡ್ಬಿಟ್ಟು ಒಂದು ನಿಮಿಷ ಇಲ್ಲಿ ಇಳಿದು ಬಿಟ್ಟು ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಕೇಳ್ತಾಳಂತೆ. ಬೇಡ ಏನು ಬೇಡ, ನಡಿ ಅಂತ ಹೆಡ್ ಮಾಡಿದಾಗ ತಕ್ಷಣ ಅದು ನಿಂತು ಹೋಗಿ ಅಲ್ಲೇ ಬಿದ್ದೋಗತ್ತಂತೆ. ಈ ತರ ಒಂದು ಕಥೆಗಳನ್ನ ಹೇಳ್ತಾರೆ. ಆಮೇಲೆ ಈಗ ನಾನು ಹೇಳಿದ್ನಲ್ಲ, ಈ ಋಷಿಗಳು ಇದು ಮಾಡಿದ್ರಲ್ಲ, ಅದಕ್ಕೋಸ್ಕರ ಈ ತರ ಇಲ್ಲಿ ಈ ಕ್ಷೇತ್ರದಲ್ಲಿ ಬಿದ್ದು ಹೋಯ್ತು ಅಂತ. ಇಲ್ಲಿ ಮೂಲ ದೇವರು ಕೃಷ್ಣ. ಅದರಲ್ಲಿ ಕೃಷ್ಣನ ನೋಡಿದ್ರೆ
ಫುಲ್ಲು ಹಸು ಕರುಗಳೊಂದಿಗೆ ಗರ್ಭಗುಡಿನಲ್ಲಿ ಇದೆ ಅಂತೆ. ಸಾಮಾನ್ಯವಾಗಿ ಆತರ ಏನ್ ನೋಡಲ್ಲ, ಒಂದು ಕೃಷ್ಣ ಇದ್ರೆ ಒಂದು ಹಸು ಬೇಕಾದ್ರೆ ಇರ್ಬೋದೇನೋ, ಅಥವಾ ಈ ಹಸು ಕರುಗಳೊಂದಿಗೆ ಒಂದು ಮಂದೆ ತರ ಆ ತರ ಗರ್ಭಗುಡಿನಲ್ಲಿ ನಾವು ದೇವರನ್ನ ನೋಡ್ಬಿಡೋದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಬ್ರಹ್ಮ ಇದು ಹಸುಗಳನ್ನೆಲ್ಲ ಓಡಿಸ್ಕೊಂಡು ಹೋಗ್ತಾನಲ್ಲ ಅಗಾಸರ ವೃತ್ತಾಂತ ಆದ್ಮೇಲೆ, ನಂತರ ಎಲ್ಲ ತಂದು ಕೊಡ್ತಾನಂತೆ. ತಾನು ಕ್ಷಮಾಪಣೆ ಕೇಳ್ಕೊಂಡು ಭಗವಂತನಿಗೆ ಎಲ್ಲ ಹಸು ಕರುಗಳನ್ನ ಗೋಪಾಲಕರನ್ನ ವಾಪಸ್ಸು ಒಪ್ಪಿಸ್ಕೊಡುವಂತ ದೇವರು. ಅದಕ್ಕೆ ಇವನಿಗೆ ಆಮರವಿಯಪ್ಪನ್ ಅಂತ ಹೆಸರು. ಆಮರವಿಯಪ್ಪನ್ ಅಂದ್ರೆ ಇವನು ಹಸು ಕರುಗಳನ್ನ ಮೇಯಿಸ್ತಾ ಇದ್ದ ಗೋಪಾಲಕನಿಗೆ ಹೆಸರದು. ಅಂತ ಒಂದು ಆಮರವಿಯಪ್ಪನ್ ಅಂತ ಗರ್ಭಗೃಹದಲ್ಲೇ ಹಸುಗಳನ್ನು ಇದನ್ನೆಲ್ಲ ನಾವು ನೋಡ್ಬೋದು. ಈ ತರ ಇದೊಂದು ದಿವ್ಯ ಕ್ಷೇತ್ರ ಇದು. ತೆಂತಿಲ್ಲೈ ಚಿತ್ತಿರಕೂಟತ್ತೆನ್ ಶೆಲ್ವದೈ. ಚಿತ್ತಿರಕೂಟಂ ಅಂತ ಹೇಳಿದ್ರೆ ಚಿದಂಬರಂಗೆ ಚಿತ್ತಿರಕೂಟಂ ಅಂತ ಹೇಳ್ತಾರೆ. ಈ ಚಿತ್ರಕೂಟ ಚಿದಂಬರಂ ಅಲ್ಲಿ ತುಂಬಾ ಅನೇಕ ಸ್ವಾರಸ್ಯಕರವಾದ ವಿಷಯಗಳಿದೆ. ಇದರಲ್ಲಿ ಚಿದಂಬರಂ ದೇವಸ್ಥಾನದಲ್ಲಿ ಅಕ್ಕಪಕ್ಕದಲ್ಲೇ ಹಲವಾರು ದೇವಸ್ಥಾನಗಳು ಹೀಗೆ ನಾವು ನೋಡ್ತೀವಿ. ಹಲವಾರು ಶಿವನ ದೇವಸ್ಥಾನಗಳು ಕೂಡ ದಿವ್ಯ ದೇಶವನ್ನ ನೀಲಾತುಂಡತ್ತ ಅನ್ನೋ ಕಾಂಚೀಪುರದಲ್ಲೂ ನೋಡ್ತೀವಿ ಈ ತರ. ಆಮೇಲೆ ಇದರಲ್ಲೂ ಕಾಮಾಕ್ಷಿ ಅಮ್ಮನ ಕೋವಿಲೊಳಗೂ ಕೂಡ ಒಂದು ದೇವರಿದೆ, ವರಾಹ, ಚಿಕ್ಕ ವರಾಹದ ಸ್ವಾಮಿ ದೇವರಿದೆ. ಈ ತರ ಅನೇಕ ಇವರು ಪಕ್ಕಪಕ್ಕದಲ್ಲೇ ಶೈವ ಮತ್ತೆ ವೈಷ್ಣವ ಇದು ಒಟ್ಟಿಗೆ ಇರುತ್ತೆ. ಅವಾಗ ಇಲ್ಲಿ ಚಿತ್ರಕೂಟದಲ್ಲೂ ಹಾಗೇನೆ, ಒಂದು ಕಡೆ ಗೋವಿಂದರಾಜರು, ಇನ್ನೊಂದು ಕಡೆ ನಟರಾಜರು ಇದ್ದಾರೆ. ಗೋವಿಂದರಾಜರು ಇಲ್ಲಿ ಯಾಕೆ ಪ್ರತಿಷ್ಠೆ ಆದ್ರು ಅಂತ ಹೇಳಿದ್ರೆ, ಈ ನಟರಾಜ ಸ್ವಾಮಿ ಸಾಕ್ಷಾತ್ ರುದ್ರನಿಗೂ ಪಾರ್ವತಿಗೂ ಅವರಿಬ್ಬರಿಗೂ ನಾಟ್ಯ ಪ್ರಿಯರು. ಅವರಿಬ್ಬರಿಗೂ ನಟನೆಯಲ್ಲಿ ನಾಟ್ಯವಾಡೋದ್ರಲ್ಲಿ ಒಂದು ಸ್ಪರ್ಧೆ ಏರ್ಪಡಿಸ್ಕೊಡ್ತಾರೆ. ಹಿಂದೆ ಒಂದ್ಸತಿ ಬ್ರಹ್ಮನನ್ನ ಹೋಗಿ ಕೇಳಿದ್ರಂತೆ. ಬ್ರಹ್ಮನನ್ನ ಹೋಗಿ ಕೇಳಿದಾಗ ನೋಡ್ಬಿಟ್ಟು ಮೆಚ್ಕೊಂಡು, ಅಯ್ಯೋ ಇಬ್ರು ಚೆನ್ನಾಗ್ ಆಡ್ತೀರಾ, ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳಕ್ ನನಗಾಗೋದಿಲ್ಲಪ್ಪ ಅಂತ. ಬಹುಶಃ ಬ್ರಹ್ಮ ಹೆದರ್ಕೊಂಡೇನೋ, ಯಾರೊಬ್ಬರ ಮೇಲಾದ್ರೂ ನೀವು ಚೆನ್ನಾಗಿ ಹೇಳ್ತೀರಾ ಅಂತ ಹೇಳಿದ್ರೆ ಇವ್ರಿಗೆ ಏನಾದ್ರು ಶಾಪ ಕೊಟ್ಬಿಟ್ರೆ ಅಂತ ಭಯ ಆಯ್ತೋ ಏನೋ ಅವನ್ಗೆ. ಈಗಾಗಲೇ ಒಂದ್ ತಲೆ ಕಳ್ಕೊಂಡಿದ್ದಾನೆ ಶಿವನ ಹತ್ರ, ಅದು ಬೇರೆ ಹೆದರಿಕೆ ಇದೆ ಅವನಿಗೆ. ಅದರಿಂದ ಅವನೇನು ಹೇಳಿಲ್ವಂತೆ ನೀವಿಬ್ರು ಚೆನ್ನಾಗೇ ಆಡ್ತಿದ್ದೀರಾ ಅಂತ. ಅದಕ್ಕೆ ಸಮಾಧಾನ ಆಗಿದೆ. ಇಲ್ಲಿಂದ ಬಂದು ವಿಷ್ಣು ಹತ್ರ ಕೇಳ್ತಾರಂತೆ ನೀವು ನೋಡ್ಬೇಕು ಅಂತ. ಅವಾಗ ಅಲ್ಲಿ ಕೂತ್ಕೊಂಡು ನಾನು ನೃತ್ಯ ಮಾಡಿದ್ದೆ, ರಂಗ ಶಾಲೆ ಅದು. ಅಲ್ಲಿ ಈಗ ಇಲ್ಲಿ ಚಿದಂಬರಂ ಅಲ್ಲಿ ನೃತ್ಯ ಆಡಿದಾಗ ಏನ್ ಮಾಡ್ತಾರೆ, ಒಂದು ಕಾಲು ರುದ್ರ ಏನ್ ಮಾಡ್ತಾನೆ, ಆಕಾಶಕ್ಕೆ ಮೇಲೆ ತಲೆಯಿಂದ ಮೇಲಕ್ಕೆ ಎತ್ತು ಬಿಡ್ತಾನೆ. ಪಾರ್ವತಿಗೆ ಹಾಗೆ ಮಾಡಕ್ ಆದ್ರೆ ಕೂಡ ಸ್ವಲ್ಪ ಸಂಕೋಚ ಪಟ್ಕೋತಾಳೆ. ಸ್ತ್ರೀಯಾಗಿ ಆತರ ಒಂದು ಭಂಗಿ ಮಾಡಕ್ಕೆ ಸ್ವಲ್ಪ ಸಂಕೋಚ ಪಟ್ಕೋತಾಳೆ. ಅದರಿಂದ ಏನಾಗುತ್ತೆ, ತೀರ್ಪು ಕೊಡುವಾಗ ಗೋವಿಂದರಾಜ ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ, ವಿಷ್ಣು ಶಿವನೇ ಚೆನ್ನಾಗಿ ನೃತ್ಯ ಆಡ್ದ ಅಂತ ತೀರ್ಪು ಕೊಟ್ಬಿಡ್ತಾನೆ. ಕಾಳಿ ಅವತಾರ ತಿಲ್ಲೆ ಅಂತ, ಅವಳಿಗೆ ಕೋಪ ಬಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ಹೋಗಿ ನೆಲೆಸ್ಬಿಡ್ತಾನೆ. ಇವಳು ಅದಕ್ಕೆ ತಿಲ್ಲೈ ಅಂತ ಹೆಸರು ಬರ್ತದೆ. ತಿಲ್ಲೈ ಚಿತ್ತಿರಕೂಟತ್ ಅಂತ ಹೇಳಿದಾಗ ಇಲ್ಲಿ ಈ ಹಲವಾರು ಈ ಶೈವ ಮತ್ತೆ ಈ ವೈಷ್ಣವ ದೇವಸ್ಥಾನಗಳು ಬೇರೆ ಬೇರೆ ತುಂಬಾ ಇರೋದಕ್ಕೆ, ಚೋಳ ಪಾಂಡ್ಯನ್ನು ಮತ್ತೆ ರಾಜ ಆಶ್ರಯ ಪಡೆದಾಗ ಕೆಲವು ಶೈವ ದೇವಾಲಯಗಳನ್ನ ಅವಕ್ಕೆ ತುಂಬಾ ಸಹಾಯ ಮಾಡುವಂತ ರಾಜರುಗಳಿಗೆಲ್ಲ ವೈಷ್ಣವ ದೇವಾಲಯನ ಕಂಡ್ರು ಆಗ್ತಾ ಇರ್ಲಿಲ್ವಂತೆ. ಅದನ್ನು ಅವರು ಹೊಡಿತಾ ಇದ್ರು. ಇವಾಗ ಬೇರೆ ಮುಸಲ್ಮಾನರು ಬಂದು ನಮ್ಮ ದೇವಸ್ಥಾನಗಳನ್ನ ಹೊಡೆಯೋದಿರ್ಲಿ, ಶೈವರು ವೈಷ್ಣವ ದೇವಾಲಯವನ್ನು ಹೊಡೆಯೋದು, ವೈಷ್ಣವರು ಶೈವ ಅಂದ್ರೆ ದೊರೆ ಆಶ್ರಯದಲ್ಲಿರೋರು ಅವರ ಬಲವನ್ನ ಪಡ್ಕೊಂಡು ಹಾಗೆಲ್ಲ ಕೂಡ ಕೆಲವು ದೇವಸ್ಥಾನಗಳನ್ನ ಕೆಡಿಸಿದ್ದಾರೆ. ಆತರ ಮಾಡುವಾಗ ಈ ಇದರಲ್ಲಿ ಉತ್ಸವರಿತ್ತಲ್ಲ, ಇದು ಉತ್ಸವ ಸುಮಾರು ದಿವಸ ತಿರುಪತಿನಲ್ಲಿತ್ತು ಅಂತ ಹೇಳ್ತಾರೆ. ಆಮೇಲೆ ನಂತರ ಈ ಊರಿನ ದೊರೆನ ಇವನು ತಿರುಮಂಗೈ ಆಳ್ವಾರು ವೈಷ್ಣವ ಇದಕ್ಕೆ ಮತಕ್ಕೆ ಅವರನ್ನ ಮಾರಿಸಿ ಮತ್ತೆ ವಾಪಸ್ಸು ತಂದ್ಕೊಂಡು ಸುಮಾರು ಕಾಲ ಆದ್ಮೇಲೆ ಯಾವ ದೊರೆ ಬರ್ತಾರೋ ಆ ಟೈಮಲ್ಲಿ ತಿರುಮಂಗೈ ಆಳ್ವಾರ್ ಬಂದು ವೈಷ್ಣವಿಸಂ ಅದ್ರ ಮತ್ತೆ ಶ್ರೀ ವೈಷ್ಣವನ್ನ ಅವನನ್ನ ಆ ದೊರೆಯನ್ನ ಶ್ರೀ ವೈಷ್ಣವನನ್ನಾಗಿ ಮಾಡಿ ಮತ್ತೆ ಆ ಉತ್ಸವರನ್ನ ವಾಪಸ್ ತಗೊಂಡ್ ಬರ್ತಾರೆ. ಇಲ್ಲಿ ಈ ಗೋವಿಂದರಾಜ ಸ್ವಾಮಿ ಇದಾರಲ್ಲ, ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 8 ಮೆಟ್ಲು ಈ ಇದು ಗೋವಿಂದರಾಜ ಸ್ವಾಮಿ ಮೂಲ ಅವರಿಗೆ ಹೋಗಕ್ಕೆ 8 ಮೆಟ್ಲು ಇದೆ. ಇದು ಅಷ್ಟಾಕ್ಷರಿ ಸೋಪಾನ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಬರ್ಲಾರ್ ಇದೆಯಲ್ಲ, ಇದನ್ನ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಗೊತ್ತಿಲ್ಲದೆ ಹೋದ್ರೆ ಎಷ್ಟೋ ಜನ ಅಲ್ಲೇ ಆ ಮೆಟ್ಲ ಮೇಲೆ ಕೂತ್ಕೊಂಡು ಎಲ್ಲ ಮಾಡಿ ಇದ್ ಮಾಡ್ತಾರೆ. ಆ ಮೆಟ್ಲೆ ಅಷ್ಟಾಕ್ಷರಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ.
ಹಾಗಿರ್ಬೇಕಾದ್ರೆ ಇದರಲ್ಲಿ ಈ ದೇವಸ್ಥಾನದಲ್ಲೇ ಹಲವಾರು ವಿಶೇಷಗಳಿದೆ, ಅದನ್ನು ಎಲ್ಲ ಹೇಳ್ತೀನಿ ಇವಾಗ್ಲೇನೆ. ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಗೋವಿಂದರಾಜ ಸ್ವಾಮಿನ ತಿರುಮಂಗಯ್ಯ ಕುಲಶೇಖರ ಆಳ್ವಾರ್ ನೋಡಿದಾಗ ರಾಮನ್ ತರಾನೇ ಕಾಣಿಸಿದ್ರಂತೆ ಅವ್ರಿಗೆ. ಗೋವಿಂದರಾಜ ಸ್ವಾಮಿ ಮಲ್ಕೊಂಡಿರೋ ತರ ಅಂದ್ರೆ ಶಯನ ತಿರುಕೋಲಂ ಅದು ಮಲ್ಕೊಂಡಿರೋದು ಹಾಗೆ ಕಾಣಿಸ್ಲೇ ಇಲ್ವಂತೆ, ಬರೀ ರಾಮನ್ ತರನೇ ಕಾಣಿಸಿದ್ರು. ಅದಕ್ಕೆ ಕೊನೆಯಲ್ಲಿ 10 ಪಾಶ ಪೆರುಮಾಳ್ ತಿರುಮೈನಲ್ಲಿ ತೆಂತಿಲ್ಲೈ ಚಿತ್ರಕೂಟಂ ಅಂತ ಬರೀತಾರಲ್ಲ, ಆ 10 ಪಾಶಗಳನ್ನು ಎಲ್ಲ ರಾಮನದೇ ಪೂರ್ತಿ ರಾಮನ್ ಚರಿತ್ರೆನೇ ಬರೆದ್ಬಿಟ್ರು ಅವ್ರು. ಅವರಿಗೆ ರಾಮನ ತರಾನೇ ದರ್ಶನ ಕೊಟ್ಟಿದ್ದಾರೆ ಈ ಗೋವಿಂದರಾಜ ಸ್ವಾಮಿ. ಸೊ ಇಲ್ಲಿ ಈ ದೇವಸ್ಥಾನದಲ್ಲಿ ಚಿದಂಬರ ರಹಸ್ಯ ಅಂತಾನೆ ಒಂದು ಯಾವ್ದಾದ್ರು ನಮಗೆ ವಿಷಯ ನಮ್ಗೆ ಸರಿ ಗೊತ್ತಿಲ್ಲದೆ ಹೋದ್ರೆ ಗೊತ್ತಾಗದೆ ಹೋದ್ರೆ ಅದು ಏನದು ಚಿದಂಬರ ರಹಸ್ಯನ ಅಂತ ಹೇಳ್ಬಿಡ್ತಾರೆ. ಆತರ ಈ ದೇವಸ್ಥಾನದಲ್ಲಿ ಹಲವಾರು ರಹಸ್ಯಗಳಿದೆ, ಮಿಸ್ಟ್ರೀಸ್ ಅಂತ ಹೇಳ್ತಾರಲ್ಲ ಆತರ. ಅದೇನು ಅದು ಅಂತ ನೋಡೋಣ. ಇವಾಗ ಈ ಕ್ಷೇತ್ರದಲ್ಲಿ ಇದೆಯಲ್ಲ ದೇವಸ್ಥಾನನೇ ತುಂಬಾ ಸೊಗಸು, ಚಿದಂಬರ ದೇವಸ್ಥಾನ. ಆ ಗೋಪುರಗಳೇ ಬೇರೆ ಬೇರೆ ತರ ವಿಶಿಷ್ಟವಾಗಿದೆ, ಒಳಗೋಪುರಗಳೆಲ್ಲಾನು. ಇಲ್ಲಿ 5 ಪಂಚಭೂತಗಳಿದೆಯಲ್ಲ, 5 ಕಳಶ ಇದೆ ದೇವಸ್ಥಾನಕ್ಕೆ. ಈ 5 ಕಳಶಗಳು ಪಂಚಭೂತಗಳನ್ನ ಹೋಲಿಸ್ತಾರೆ, ಪಂಚಭೂತಕ್ಕೆ ಹೋಲಿಸ್ತಾರೆ, ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆಮೇಲೆ 4 ಗೋಪುರ ಇರೋ ದೇವಸ್ಥಾನ ಇದು. ಈ 4 ಗೋಪುರನು 4 ವೇದ ಅಂತ ಹೇಳ್ತಾರೆ. ಮತ್ತೆ 36 ಎಂಟ್ರೆನ್ಸ್ ಈ ದೇವಸ್ಥಾನಕ್ಕೆ, ಬಾಗಿಲುಗಳು 36 ಬಾಗಿಲುಗಳು 36 ಸ್ಮೃತಿಗಳು ಅಂತ ಹೇಳ್ತಾರೆ. ಇದೆಲ್ಲಾನು ತಿಳ್ಕೊಂಡು ಹೋದ್ರೆ ನಾವು ನೋಡ್ಬೋದು. ಇಲ್ಲ ಸುಮ್ಮನೆ ನೆಟ್ಟಿಗೆ ಒಳಗಡೆ ಹೋಗ್ತೀವಿ, ದೇವ್ರ ನೋಡ್ಕೊಂಡು ಬಂದ್ಬಿಡ್ತೀವಿ. ನಿಧಾನಕ್ಕೆ ನೋಡಿದಾಗ ಇದಕ್ಕಿದೆಲ್ಲ ಈ ವಿಶೇಷ ಇದೆ ಅಂತ. ಹಾಗೇನೆ ಈ 1000 ನಾಮ, ಭಗವಂತನ 1000 ನಾಮ ಇದೆಯಲ್ಲ, ಅದಕ್ಕೆ ಸರಿಯಾಗಿ 1000 ಇದು ಕಂಬಗಳಿರುವಂತ ಒಂದು ಮಂಟಪ ಇದೆ, ಮಣಿಮಂಟಪ ಅಂತ ಹೇಳ್ತಾರೆ, 1000 ಕಾಲ್ ಮಣಿಮಂಟಪಂ ಅಂತ. ಆ 1000 ನಾಮ ಭಗವಂತನ ಸಹಸ್ರನಾಮ ಇದೆಯಲ್ಲ, ಅದನ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಇಲ್ಲಿದೆ. ಅಷ್ಟಾಕ್ಷರದ 8 ಮೆಟ್ಲುಗಳು, ಭಗವಂತನ ಮೂಲ ಸನ್ನಿಧಿಗೆ ಹೋಗುವಂತ 8 ಮೆಟ್ಲುಗಳು ಅಂತ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಪಕ್ಕದಲ್ಲಿ ನಟರಾಜ ಸ್ವಾಮಿ ಇದ್ದಾನೆ ಅಂತ ಹೇಳಿದ್ನಲ್ಲ, ನಟರಾಜ ಸ್ವಾಮಿನಲ್ಲಿ ಇದು ಆಕಾಶ ತತ್ವವನ್ನ ಹೇಳುವಂತ ಈ ಪಂಚಭೂತಗಳಿಗೆ ಶಿವಕ್ಷೇತ್ರಗಳಿದೆ. ಅದರಲ್ಲಿ ಆಕಾಶ ತತ್ವವನ್ನ ತೋರಿಸುವಂತದ್ದು ಈ ಚಿದಂಬರ ರಹಸ್ಯ. ಅದೇ ಅದು ಈ ಚಿದಂಬರ ರಹಸ್ಯವನ್ನು ಕೂಡ ಈ ದೇವಸ್ಥಾನದಲ್ಲಿ ತೋರಿಸ್ತಾರೆ ಅರ್ಚಕರು. 1 ನಿಮಿಷ ಅದೇನೋ ಇದು ಆಕಾಶ ತತ್ವ ಅಂತ ಹೇಳ್ತೀವಲ್ಲ, ಹೀಗೆ ತೆಗೆದಾಗ ಈ ಭಗವಂತನಿಗೆ ನಾವು ಮುಡಿಸಿರೋ ಹಾರ ಇದೆಯಲ್ಲ, ಅದು ಸುಮ್ನೆ ಹೀಗೆ ಗಾಳಿನಲ್ಲಿ ಹಿಂಗ್ ಸಿಕ್ಸಿರೋ ತರ ಇದೆ. ಅಂದ್ರೆ ಭಗವಂತ ಅಲ್ಲಿ ಗಾಳಿ ಆಕಾಶ ತತ್ವ, ಆದ್ರೆ ಅವರಿಗೆ ಅದು ಒಂದೇ 1 ಸೆಕೆಂಡ್ ಹೀಗೆ ಸ್ಕ್ರೀನ್ ತೆಗೆದು ಹೀಗೆ ಮುಚ್ಚಿಬಿಡ್ತಾರಂತೆ, ತೋರಿಸ್ತಾರೆ ಅವರು ಅಂತ ಹೇಳ್ತಾರೆ. ಅದೊಂದು ಆಶ್ಚರ್ಯ. ಇದು ಅದೇ ಚಿದಂಬರ ರಹಸ್ಯ. ಈ ಚಿದಂಬರ ರಹಸ್ಯ ಅದಕ್ಕಿಂತ ಏನು ರಹಸ್ಯ ಅಂದ್ರೆ, ಈ ಪೂರ್ತಿ ಈ ಗೋಪುರಗಳು ಇವೆಲ್ಲ ಕಟ್ಟಿರೋದು ಇದೇ ಒಂದು ವಿಶಿಷ್ಟ, ಇದೇ ಒಂದು ರಹಸ್ಯ ಅಂತ ಕೂಡ ಹೇಳ್ತಾರೆ ಕೆಲವು ಕಡೆ. ಅದೇನೇ ಇರ್ಲಿ, ಒಟ್ಟಿನಲ್ಲಿ ಚಿದಂಬರ ರಹಸ್ಯ ಅನ್ನೋದು ಒಂದು ಇದರ ತರ ಒಂದು ಫ್ರೇಸ್ ತರ ಎಲ್ಲ ಕಡೆನೂ ಉಪಯೋಗಿಸ್ತಾರೆ. ನಾವು ಈ ನಮ್ಮ ಸಾಧಾರಣವಾಗಿ ಮಾತಾಡ್ಬೇಕಾದ್ರೆ ಕೂಡ ಅದನ್ನ ಆ ತರ ಉಪಯೋಗಿಸ್ತಾರೆ. ಈ ತೆಂತಿಲ್ಲೈ ಚಿತ್ತಿರಕೂಟ ತಿರುಪ ಶಲ್ವನೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, 2 ಸತಿ ಹೇಳಿದ್ರು. ಒಂದು ಅಲ್ಲಿ ಶೈವ ದೇವಾಲಯ ಇದ್ಕೊಂಡು ಪಕ್ಕದಲ್ಲೇನೆ ಅದು ವಿಶಿಷ್ಟವಾಗಿದೆ. ಇನ್ನೊಂದು ಈ ಇದು ಚಿದಂಬರ ದೇವಸ್ಥಾನದ ಎಂಟ್ರೆನ್ಸ್ ಇಂದ ನಾವು ಹೋದಾಗ ದೊಡ್ಡ ದೊಡ್ಡ ಕಲ್ಮಂಟಪಗಳು ಎಲ್ಲ ಮೇನ್ ಇದಕ್ಕೆ ಎಂಟ್ರೆನ್ಸ್ ನೋಡಿದ್ವಲ್ಲ ನಾವು, 36 ಎಂಟ್ರೆನ್ಸ್ ಇದೆ. 36 ಎಂಟ್ರೆನ್ಸ್ ಇಂದಾನು ಒಂದೊಂದು ನಡ್ಕೊಂಡು ಮಧ್ಯಕ್ಕೆ ಬರ್ಬೋದು. ಆ ಎಂಟ್ರೆನ್ಸ್ ಪೂರ್ತಿ ಕಲ್ಲು ಮಂಟಪಗಳು ಶುರು ಆಗುತ್ತಲ್ಲ, ಕಲ್ಲು ಮಂಟಪಗಳು ಶುರು ಆದಾಗ ಒಂದೊಂದು ಕಂಬಗಳಲ್ಲೂ ಒಂದೊಂದು ಗೋಡೆಗಳಲ್ಲೂ ಬೇರೆ ಬೇರೆ ನೃತ್ಯ ಭಂಗಿಗಳನ್ನ ಕೆತ್ತಿರೋದು ನಾವು ನೋಡ್ಬೋದು. ವಿಶೇಷವಾಗಿ ಇಲ್ಲಿ ವರ್ಷದಲ್ಲಿ 1 ಸತಿ ಏನೋ ಈ ಇದು ನಾಟ್ಯ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ರು. ಮುಂಚೆ ಇವರು ಯಾರು ಅಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಅವರೇ ಮಾಡ್ತಾ ಇದ್ರು, ಇವಾಗ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ತುಂಬಾ ಪ್ರೆಸ್ಟೀಜಿಯಸ್ ಅಂತ ಅನ್ಕೊಳ್ತಾರೆ. ಯಾರು ಡಾನ್ಸ್ ಆಡ್ತಾರೋ 1 ಸತಿ ಆದ್ರೂ ಚಿದಂಬರ ದೇವಸ್ಥಾನದಲ್ಲಿ ಹೋಗಿ ಅವ್ರಿಗೆ ವಾಯ್ಪು ಕಡ್ಚಾಕ ಅಂದ್ರೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಲೈಫ್ ಟೈಮ್ ಅವ್ರಿಗೆ ದೇ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಅಂದ್ರೆ ಒಂದು ಅವಕಾಶ ಸಿಕ್ತಲ್ಲ ಅಂತ. ಯಾಕೆ ಅಂದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಅಲ್ಲಿ ನೃತ್ಯ ಆಡಿದ್ರ ಜಾಗದಲ್ಲಿ ತಮ್ಮ ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಆ ರಂಗಮಂಟಪದಲ್ಲಿ ಆಡಕ್ಕೆ ವಿಶೇಷವಾಗಿ ವರ್ಷದಲ್ಲಿ 1 ಸತಿ ಈ ತರ ಒಂದು ಹಬ್ಬ ಫೆಸ್ಟಿವಲ್ ತರ ಮಾಡ್ತಾರೆ. ಇಲ್ಲ ಎಲ್ಲರೂ ಹೋಗಿ ನೃತ್ಯ ಎಲ್ಲ ಮಾಡ್ಬೋದು. ಅದನ್ನ ಅದು ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ 2 ಸತಿ ಹೇಳ್ಬೇಕು. ತೆಂತಿಲ್ಲೈ ಚಿತ್ತಿರಕೂಟತ್ ಅಂತ 2 ಸತಿ ಹೇಳ್ಬೇಕು. ಅಲ್ಲಿ ಮಾರ್ಕ್ ಮಾಡ್ಕೊಂಡು ಶಲ್ವನೆ ಅಂತ ಹೇಳಿದ್ರೆ
ವಿಶಿಷ್ಟವಾಗಿ ಐಶ್ವರ್ಯವಂತ ಅಂತಾನು ಹೇಳ್ಬೋದು. ಅದು ಅಲ್ಲಿ ಇಲ್ಲಿಂದ ಹೇಳ್ಬೇಕು ನಾವು. ಮಿನ್ನಿ ಮಳೆ ತವಳುಂ ವೇಂಗಡತ್ತಂ ವಿತ್ತಹನೈ. மின்னி மழை தவழும் வேங்கடத்தெம் வித்தகனை. மன்னனை மாலிரும் சோலை மணாளனை. மன்னனை மாலிரும் சோலை மணாளனை. கொன்னவிலும் ஆழிப்படையானை. கொன்னவிலும் ஆழிப்படையானை. கோட்டியூர் அன்ன உறவி அரியை. கோட்டியூர் அன்ன உருவினரியை. திருமையத்த இன்ன முதவெள்ளத்தை. திருமையத்து இன்ன முதவெள்ளத்தை. இந்தளூர் அந்தணனை. இந்தளூர் அந்தணனை. மண்ணுமதில் கட்சி வேளுக்கையாளரியை. மண்ணுமதில் கட்சி வேளுக்கையாளரியை. மன்னி பாடகத்தெம்மைந்தனை. மன்னிய பாடகத்து எம்மைந்தனை. தென்தில்லை சித்திர கூட்டத்தென் செல்வனை. மின்னி மழை தவிழும் வேங்கடத்தெம் வித்தகனை. மன்னனை மாலிரும் சோலை மணாளனை. கொன்னவிலும் ஆழிப்படையானை. கோட்டியூரன்ன உறவீன அரியை. திருமெய்யத்து இன்ன முத வெள்ளத்தை. இந்தளூர் அந்தணனை. மன்னுமதில் கட்சி வேளுக்கையாளரியை. மன்னிய பாடகத்தெம்மைந்தனை. தென்தில்லை சித்திரக்கூடத்தென் செல்வனை. மின்னி மழை தவழும் வேங்கடத்தெம் வித்தகனை. மன்னனை மாலிரும் சோலை மணாளனை. கொன்னவிலும் ஆழிப்படையானை. கோட்டியூர் அன்ன உருவினரியை. திருமையத்து இன்ன முதை வெள்ளத்தை. இந்தளூர் அந்தணனை. மன்னு மதில் கட்சி வேளுக்கையாளரியை. மன்னிய பாடகத்து எம்மைந்தனை. மின்னி மழை தவழும் வேங்கடத்தம் வித்தகனை. ತಿರುವೇಂಗಡಮುಡಿಯಾನ್ ತಿರುಮಲ ದೇವಸ್ಥಾನದಲ್ಲಿ ಇರುವಂತ ತಿರುವೇಂಗಡಮುಡಿಯಾನ್ ಆ ದಿವ್ಯ ಕ್ಷೇತ್ರವನ್ನ ಇಲ್ಲಿ ಹೇಳ್ತಾರೆ. ತಿರುವೇಂಗಡಮುಡಿಯಾನ್ ಚರಿತ್ರೆ, ಅವನ ಮಹಿಮೆಯನ್ನ ಹೇಳ್ತಾ ಇದ್ರೆ ಇವತ್ತೆಲ್ಲ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ವಿಶೇಷ. ಕಲಿಯುಗದಲ್ಲಿ ಸಾಕ್ಷಾತ್ ವರ ಕೊಡುವಂತ, ಕಲಿಯುಗದಲ್ಲಿ ಇರೋ ಭಗವಂತ ಅಲ್ಲಿ ಸಾಕ್ಷಾತ್ ನಿಂತ್ಕೊಂಡಿದ್ದಾನೆ ಎಲ್ಲರಿಗೂ. ಹಾಗೇನೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅಂತರಿಕ್ಷದಲ್ಲಿರೋ ದೇವ್ರಿಗೂ ಅಷ್ಟೇನೆ, ಭೂಮಿನಲ್ಲಿರೋ ಜನಗಳಿಗೂ ಅಷ್ಟೇನೆ ಮಧ್ಯವಾಗಿ ನಿಂತಿದ್ದಾನಂತೆ ಎತ್ತರದಲ್ಲಿ. ಎಷ್ಟು ಎತ್ತರ ಅಂತ ಹೇಳಿದ್ರೆ, ಮಿನ್ನಿ ಮಳೆ ತವಳುಂ, ಅಲ್ಲೆಲ್ಲ ಯಾವಾಗ ನೋಡಿದ್ರು ಆ ಬೆಟ್ಟಗಳಲ್ಲಿ ಸಪ್ತ ಬೆಟ್ಟಗಳಿದೆಯಲ್ಲ, 7 ಬೆಟ್ಟಗಳು, 7 ಮಲೈ ಅಂತ ಹೇಳ್ತಾರೆ. ವೃಷಭಾದ್ರಿ, ನಾರಾಯಣಾದ್ರಿ, ಅಂಜನಾದ್ರಿ, ಶೇಷಾದ್ರಿ, ಆಮೇಲೆ ವೆಂಕಟಾದ್ರಿ, ಗರುಡಾಚಲ, ನೀಲಾದ್ರಿ, ಇದೆಲ್ಲ 7 ಬೆಟ್ಟಗಳು. ಎಷ್ಟು ಆ ಪೀಕ್ಸ್ ಅಲ್ಲಿ ಯಾವಾಗ ನೋಡಿದ್ರು ಮೋಡ ಇರುತ್ತಂತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ತಿರುಪತಿಗೆ ಹೋದ್ರೆ ಅಲ್ಲಿ ನೀವು ಲೇಸಾಗಿ ಒಂದು ಮಳೆ ಬರುತ್ತಂತೆ ಯಾವಾಗ್ಲೂ ಅಷ್ಟೇ. ಅದು ಅದಕ್ಕೆ ಮಿನ್ನಿ, ಯಾವಾಗ್ಲೂ ಮಿಂಚತ್ತೆ, ಮಳೆ ಬರುತ್ತೆ. ಮಳೆ ಬರ್ತಾ ಇದೆಯಲ್ಲ ಅಂತ ಏನು ಅನ್ಕೊಳ್ಳೋ, ಮಳೆ ಬಂದೇ ಬರುತ್ತೆ ಯಾವಾಗ್ಲೂ. ಅಲ್ಲಿ ಕೂಲಾಗೂ ಇರುತ್ತೆ ಬೆಟ್ಟದ ಪ್ರೆಷರ್. ಮಳೆ ತವಳು ಮೋಡಗಳು ಹಾಗೆ ತೇಲ್ಕೊಂಡು ಹೋಗ್ತಾ ಇರುತ್ತಂತೆ, ನೀವು ಕೈಯಲ್ಲಿ ಮುಟ್ಬೋದು ಅವನ್ನೆಲ್ಲ ಅಂತ ಆ ತರ ಹೇಳ್ತಾರೆ. ವೇಂಗಡತ್ತೆಂಬಿತ್ತಹನೆ, ವೇಂಗಡತ್ತೆ ಎಂ ಅಂತ, ಅದರಲ್ಲಿ ಎಂ ಅಂದ್ರೆ ನನ್ನ ಅಂತ. ಎಷ್ಟು ಈ ತಿರುಮಂಗ ಆಳ್ವಾರ್ಗೆ ಅವ್ರಿಗೆ ತುಂಬಾ ಹೆಮ್ಮೆ. ನಮ್ಮ ದೇವರು ಅಂತ ಹೇಳ್ತೀವಲ್ಲ, ನಮ್ ದೇವಸ್ಥಾನ, ನಮ್ ದೇವರು ಅಂತ ನಾವು ಹೇಳ್ಕೊತೀವಲ್ಲ, ಆ ತರ ವೇಂಗಡತ್ತೆಂ ವಿತ್ತಹನೆ. ವಿತ್ತಹನೆ ಅಂತ ಹೇಳಿದ್ರೆ ಬೀಜ ಸ್ವರೂಪನಾದ ಭಗವಂತ, ಎಲ್ಲ ಕಾರಣ ರೂಪಿಯಾದ ಭಗವಂತ ಅವನು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಈ ತಿರುವೇಂಕಟಮುಡಿಯಾನ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಪಂಚಬೇರ ಕ್ಷೇತ್ರ ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನ ಪಂಚಬೇರ ಕ್ಷೇತ್ರ ಅಂತ. ಸ್ವಲ್ಪನೇ ನಾವು ಯಾವಾಗ್ಲೂ ನೋಡ್ತೀವಿ, ಹೋಗ್ತೀವಿ, ಜರಗಂಡಿ ಅಂತಾರೆ, ನಮ್ಗೇನು ಕಾಣಿಸೋದಿಲ್ಲ ಅನ್ಕೊಳ್ಳಿ. ಇಲ್ಲಿ ಹೇಳಿರೋದನ್ನ ನೋಡಿ ನಾವು ತಿಳ್ಕೊಬೇಕು. ಅಲ್ಲೆಲ್ಲ ಒಳಗಡೆ ಗರ್ಭಗೃಹದಲ್ಲಿ
ಇವೆಲ್ಲ ಇದೆ ಅಂತ. ಯಾಕಂದ್ರೆ ನಮಗ್ ಕಾಣಿಸಲ್ಲ. ಎಲ್ಲೋ ಅದೃಷ್ಟವಂತರು ಒಬ್ಬರಿಬ್ರು ಯಾವ್ದೋ ತುಂಬಾ ದೊಡ್ಡ ಪೂಜೆಗೆ ಕೊಟ್ಟಿದ್ರೆ ಅವರನ್ನ ಹತ್ರ ಕರ್ಕೊಂಡು ಹೋಗಿ ಇದನ್ನೆಲ್ಲ ತೋರಿಸ್ಬೋದು. ಅಥವಾ ಯಾರಾದ್ರೂ ತುಂಬಾ ಇದು ಇನ್ಫ್ಲೂಯೆನ್ಸ್ ಇರೋರಿಗೆ ಯಾರಿಗಾದ್ರೂ ಬೇಕಾದ್ರೆ ಹತ್ರ ತೋರಿಸ್ತಾರ ಏನೋ, ಅದು ಬಿಡಿ. ಪಂಚಬೇರ ಕ್ಷೇತ್ರ ಒಟ್ನಲ್ಲಿರೋ ಏನಪ್ಪಾ ಅಂದ್ರೆ ಮೂಲವರ್ನ ಧ್ರುವಬೇರ ಅಂತ ಹೇಳ್ತಾರೆ. ಮೂಲವರ್ ಬಂದು ಧ್ರುವಬೇರ. ಮೂಲವರ್ಗೆ ಧ್ರುವಬೇರ ಅಂತ ಹೇಳಿದ್ರೆ ಇದು ಸ್ವಯಂಭು, ಯಾರು ಇದು ಕೆತ್ತಿದ್ದ ವಿಗ್ರಹ ಅಲ್ಲ. ಇದು ತಿರುಪತಿಯಲ್ಲಿ ಕ್ಷೇತ್ರದಲ್ಲಿ ಕೊನೆಯಲ್ಲಿ ಯುದ್ಧ ಆಗ್ತಾ ಇರ್ಬೇಕಾದ್ರೆ ಆಕಾಶರಾಜನಿಗೆ ಎಲ್ಲ ಆಯುಧಗಳನ್ನೆಲ್ಲ ಕೊಟ್ಬಿಡ್ತಾನೆ, ಕೈಯಲ್ಲಿ ಏನೂ ಇರೋದಿಲ್ಲ. ಹಾಗಿರ್ಬೇಕಾದ್ರೆ ಕೊನೆಯಲ್ಲಿ ಪದ್ಮಾವತಿ ಬಂದು ಆಕಾಶರಾಜನಿಗೆ ಸಹಾಯಕ್ಕೆ ಅಂತ ಎಲ್ಲ ಆಯುಧಗಳನ್ನು ಇವನು ಕೊಟ್ಬಿಟ್ಟಿರ್ತಾನೆ. ಅಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಲಕ್ಷ್ಮೀ ದೇವಿ ಬಂದು ಅಲ್ಲಿ ಇದರಲ್ಲಿ ವಿಂಧ್ಯ ಪರ್ವತದಲ್ಲಿ ತಪಸ್ ಮಾಡ್ತಾ ಇರ್ತಾಳಲ್ಲ, ಅವಳಿಗೆ ಗೊತ್ತಾಗತ್ತೆ ಇಲ್ಲಿ ಪದ್ಮಾವತಿಯ ಜೊತೆಗೆ ಮದುವೆ ಮಾಡ್ಕೊಂಡಿದ್ದಾನೆ ಅಂತ. ಸೊ ಕೋಪದಿಂದ ಬರ್ಬೇಕಾದ್ರೆ ಇವರಿಬ್ಬರನ್ನು ಸಮಾಳಿಸಿ ಅವರಿಗೆ ಉತ್ತರ ಕೊಡಕ್ ಆಗದೆ ವೆಂಕಟೇಶ್ ಚರಿತ್ರೆಯಲ್ಲಿ ಕೊನೆಯಲ್ಲಿ ಬರುತ್ತೆ. ಕೊನೆಯಲ್ಲಿ ಹೋಗಿ ಪದ್ಮಾವತಿ ಲಕ್ಷ್ಮಿ ಇಬ್ರು ಬರ್ಬೇಕಾದ್ರೆ ಜಗಳ ಆಡ್ಕೊಂಡು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇವರಿಬ್ರು ಕೈಂಕರ್ಯ ಮಾಡ್ಬೇಕಾದವ್ರು ನನಗೆ ನನ್ನ ಹತ್ರನೇ ಜಗಳ ಆಡ್ತಾ ಇದಾರಲ್ಲ ಅಂತ. ಕೊನೆಗೆ ಏನ್ ಮಾಡ್ತಾನೆ, ಅಲ್ಲೇ ಹೋಗಿ ಕಲ್ಲಾಗ್ಬಿಡ್ತಾನೆ ವೆಂಕಟೇಶ ಅಂತ. ಇದು ಸ್ವಯಂಭುವಾಗಿರೋ ಪ್ರತಿಮೆ. ಇದು ಒಂದು ಯಾರು ಕೆತ್ತಿದ್ದಲ್ಲ ಅಲ್ಲೇನೆ. ಹಾಗೆ ಅಲ್ಲಿ ಶ್ರೀದೇವಿ ಭೂದೇವಿಯು ಅಷ್ಟೇ, ಅವರು ಇಬ್ರು ವಿಗ್ರಹಗಳಾಗಿ 2 ವಕ್ಷಸ್ಥಳದಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇದು ಈ ಸ್ಥಳದ ಪುರಾಣ. ಇದಕ್ಕೆ ಧ್ರುವಬೇರ ಅಂತ ಹೇಳ್ತಾರೆ. ಮೂಲವರಿಗೆ ಧ್ರುವಬೇರ. ಈ ಬೇರೆ ವಿಗ್ರಹಗಳೇನಪ್ಪಾ ಅಂತ ಹೇಳಿದ್ರೆ ಇದಕ್ಕೂ ಅಷ್ಟೇ, ಎಲ್ಲಾನು ಚತುರ್ಭುಜದೊಂದಿಗೆ ಇರುತ್ತೆ. ಕಿರೀಟ, ವನಮಾಲ ಎಲ್ಲಾನು ಪ್ರತಿಯೊಂದು ಹೇಗೆ ನಾವು ವಿಷ್ಣುವಿನ ವಿಗ್ರಹ ನೋಡ್ತೀವಿ ಆ ಎಲ್ಲ ಲಕ್ಷಣಗಳು ಎಲ್ಲ ಇದರಲ್ಲಿ ಇರುತ್ತೆ. ಶಂಖ ಚಕ್ರ ಚತುರ್ಭುಜದಲ್ಲಿ ಒಂದು ತಡಕೈ, ಆತರ ಕೆಳಗಡೆ ನಮ್ಗೆ ಕಾಲನ್ನ ತೋರಿಸ್ತಾ ಇರೋದು, ಇದು ಅಭಯ ಹಸ್ತ ಇರುವಂತದ್ದು, ಈ ತರದ್ದೆಲ್ಲ ಲಕ್ಷಣಗಳು ಈ ಎಲ್ಲಾ ಬೇರೆ ವಿಗ್ರಹಗಳಿಗೂ ಒಂದೇ ತರ ಇರುತ್ತೆ. ಮೂಲವರಿಗೆ ಹೇಗಿರೋದು ಅದೇ ತರ ಇರುತ್ತೆ. ಇನ್ನೊಂದು ಇದು ಭೋಗ ಶ್ರೀನಿವಾಸ ಅಂತ ಹೇಳ್ತಾರೆ. ಇದಕ್ಕೆ ಕೌತುಕ ಬೇರ ಅಂತಾನು ಹೇಳ್ತಾರೆ. ಈ ಭೋಗ ಶ್ರೀನಿವಾಸನ್ಗೆ ಕೌತುಕ ಬೇರ ವಿಗ್ರಹ ಅಂತ ಹೇಳ್ತಾರೆ. ಈ ಭೋಗ ಶ್ರೀನಿವಾಸ ಏನಪ್ಪಾ ಅಂತ ಹೇಳಿದ್ರೆ ಬೆಳ್ಳಿನಲ್ಲಿ ಮಾಡಿರುವಂತದ್ದು. ಇದು ಹಿಂದೆ ಒಬ್ಬ ರಾಜನ ಮಹಾರಾಣಿ ಇದನ್ನ ಮಾಡಿಸ್ಕೊಟ್ಟಿದ್ರು. ಸುಮಾರು ತೂಕವಾಗಿರುವಂತ ಸೇಮ್ ಹೇಗೆ ರೆಪ್ಲಿಕಾ ಒರಿಜಿನಲ್ ಹೇಗೆ ವಿಗ್ರಹ ಇದೆಯೋ ಅದೇ ತರ ಬೆಳ್ಳಿಯಲ್ಲಿ ವಿಗ್ರಹ ಮಾಡ್ಕೊಟ್ಟಿದ್ದಾರೆ. ಇದನ್ನ ಏನ್ ಮಾಡ್ತಾರೆ, ಭಗವಂತನ ಎಡಗಾಲ್ ಹತ್ರನೇ ಇಟ್ಟಿರ್ತಾರೆ ಯಾವಾಗ್ಲೂ. ಇದು ಈ ಭೋಗ ಶ್ರೀನಿವಾಸ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನೂ ಇದಕ್ಕೆ ಮಾಡೋದು. ಈ ಭೋಗ ಶ್ರೀನಿವಾಸನಿಗೆ ಎಲ್ಲ ನೈವೇದ್ಯಗಳು ಇದು ಟೈಮ್ಗೆ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲಾನು ಪೂಜೆಗಳು ಭೋಗ ಶ್ರೀನಿವಾಸನಿಗೆ ಮಾಡೋದು. ಅದರಿಂದ ಏನ್ ಮಾಡ್ತಾರೆ, ಒಂದು ಕೂರ್ಚ ದರ್ಬೆಯಲ್ಲಿ ಪವಿತ್ರ ತರ ದೊಡ್ಡದಕ್ಕೆ ಉದ್ದಕ್ಕೆ ಮಾಡಿ ಅದಕ್ಕೂ ಮತ್ತೆ ಮೂಲವರೆಗೂ ಟಚ್ ಮಾಡಿ ಇಟ್ಟಿರ್ತಾರೆ ಯಾವಾಗ್ಲೂ. ಈ ನೈವೇದ್ಯಗಳು ಇದು ಎಲ್ಲ ಮಾಡ್ಬೇಕಾದ್ರೆ ಈ ಬೇರೆ ವಿಗ್ರಹಕ್ಕೆ ಮಾಡೋದು. ಈ ಬೇರೆ ವಿಗ್ರಹವನ್ನ ಇದರಲ್ಲಿ ಇಲ್ಲಿ ಮೂಲವರಿಗೆ ತಾಕೋ ತರನೇ ಇಟ್ಟಿರ್ತಾರೆ ಯಾವಾಗ್ಲೂ ಅದನ್ನ. ಇದಕ್ಕೆ ಎಲ್ಲ ನೈವೇದ್ಯವನ್ನು ಇದಕ್ಕೆ ಸಮರ್ಪಣೆ ಮಾಡೋದು. ಇದು ಬೆಳ್ಳಿ ವಿಗ್ರಹ. ಇದು ಇನ್ನೊಂದು ಸ್ನಪನ ಬೇರ ಅಂತ ಹೇಳ್ತಾರೆ. ಈ ಸ್ನಪನ ಬೇರ ಬಂದು ಏನಪ್ಪಾ ಅಂದ್ರೆ ಉಗ್ರ ಶ್ರೀನಿವಾಸ ಅಂತ ಹೇಳೋರು ಯಾವಾಗ್ಲೂ. ಈ ಹಿಂದೆ ಇವಾಗ ಈ ಮಲಯಪ್ಪ ಸ್ವಾಮಿ ಉತ್ಸವಗಳಿಗೆಲ್ಲ ಏನೋ ತಗೊಂಡೋಗ್ತಾರೆ, ಇವಾಗ ಬಂದಿರೋದು ಮಲಯಪ್ಪ ಸ್ವಾಮಿ ಅದನ್ನ ಉತ್ಸವ ಬೇರ ಅಂತ ಹೇಳ್ತಾರೆ. ಅದು ಬರಕ್ ಮುಂಚೆ ಈ ಸ್ನಪನ ಬೇರ ಉಗ್ರ ಶ್ರೀನಿವಾಸ ಇದ್ನಲ್ಲ, ಸ್ವಲ್ಪ ಮುಖ ಯಾವಾಗ್ಲೂ ಕೋಪವಾಗಿರೋದಂತೆ. ಅವನಿಗೆ ತಕ್ಷಣ ಪನಿಷ್ ಮಾಡೋ ತರ ಕೋಪವಾಗಿ ಮುಖ ಇರೋದಂತೆ. ಉಗ್ರ ಬೇರವನ್ನೇ ಉತ್ಸವಕ್ಕೂ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಈ ಉಗ್ರ ಬೇರವನ್ನೇ ಯಾವಾಗ್ಲೂ ಗರ್ಭಗುಡಿನಲ್ಲೇ ಇಟ್ಟಿರ್ತಾರೆ. ಇದನ್ನ ಶುಕ್ರವಾರ ಒಂದು ಬಿಟ್ರೆ ಬಾಕಿದಕ್ಕೆಲ್ಲ ದಿನನಿತ್ಯ ಅಭಿಷೇಕ ಮಾಡೋದು ಎಲ್ಲ ಮಾಡೋದು ಈ ಸ್ನಪನ ಬೇರಕ್ಕೆ ಮಾಡೋದು. ಸ್ನಪನ ಅಂತ ಹೇಳಿದ್ರೆ ಸ್ನಾನ ಅಂತ ಅರ್ಥ ಇದಕ್ಕೆ ಇದರಲ್ಲಿ ಸಂಸ್ಕೃತದಲ್ಲಿ. ಅದಕ್ಕೆ ಇದನ್ನ ಒಂದು ಸ್ನಪನ ಬೇರ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಸ್ನಪನ ಬೇರ ಈ ಕೈಶಿಕ ಒಂದ್ಸತಿ ಹೊರಗಡೆ ತಗೊಂಡ್ ಬರ್ತಾರೆ. ಇದು ಕೈಶಿಕ ದ್ವಾದಶಿಯಲ್ಲಿ ಉತ್ಸವ ಮಾಡಿಸ್ತಾರೆ. ಇದನ್ನ ಹೊರಗಡೆ ಒನ್ಸ್ ಇನ್ ಅ ಇಯರ್ ಮಾತ್ರ ನೀವು ಅದನ್ನ ನೋಡ್ಬೋದು. ಈ ಸ್ನಪನ ಬೇರವನ್ನ ಹೊರಗಡೆ ತಂದು ಉತ್ಸವ ಮಾಡ್ತಾರೆ. ಇನ್ನು ಬಾಕಿ ಇದು ಬಿಟ್ರೆ 3 ಆಯ್ತು, ಧ್ರುವ ಬೇರ ಆಯ್ತು, ಕೌತುಕ ಬೇರ ಆಯ್ತು, ಸ್ನಪನ ಬೇರ ಆಯ್ತು. ಇನ್ನು ಇವಾಗ ಉತ್ಸವ ಬೇರ ಅನ್ನೋದು ಮಲಯಪ್ಪ ಸ್ವಾಮಿ. ನಾವೇನ್ ನೋಡ್ತೀವಿ ಎಲ್ಲ ಈ ಕ್ಯಾಲೆಂಡರ್ಗಳಲ್ಲೆಲ್ಲ ಶ್ರೀದೇವಿ ಭೂದೇವಿ
ಅಕ್ಕಪಕ್ಕ ಇರೋದು ಆ ಚಿನ್ನದ ವಿಗ್ರಹ ಇದೆಯಲ್ಲ, ಇದು ಮಲಯಪ್ಪ ಸ್ವಾಮಿ ಅಂತ. ಇದನ್ನ ಉತ್ಸವ ಬೇರ್ ಅಂತ. ಎಲ್ಲ ಉತ್ಸವಾದಿಗಳಿಗೂ ಹೊರಗಡೆ ಹೋಗಿ ದರ್ಶನ ಕೊಟ್ಟು ಎಲ್ಲ ಭಕ್ತಾದಿಗಳಿಗೆ ಕೊಡುವಂಥದ್ದು ಇದು ಈ ಬೇರಾನೆ. ಇನ್ನೊಂದು ಕೊಲವು ಬಲಿಬೇರ ಅಂತ ಇನ್ನೊಂದು ಇದೆ. ಬಲಿಬೇರ ಅನ್ನೋದು ಕೊಲವು ಶ್ರೀನಿವಾಸ ಅಂತಾನು ಹೇಳ್ತಾರೆ ಇದ್ರಲ್ಲಿ ತೆಲುಗು ಭಾಷೆನಲ್ಲಿ. ಕೊಲವು ಶ್ರೀನಿವಾಸ ಅಂತ ಇದಕ್ಕೆ ಹೆಸರು. ಈ ಕೊಲವು ಶ್ರೀನಿವಾಸ ಇದೆಲ್ಲಾನು, ಈ ಎಲ್ಲ ವಿಗ್ರಹಗಳು ಗರ್ಭಗುಡಿ ಒಳಗೆ ಇರೋದು. ಆ ಗರ್ಭಗುಡಿ ಒಳಗೆ ಪಕ್ಕದಲ್ಲಿ ಇನ್ನು ಎಡಗಡೆ ಪಕ್ಕದಲ್ಲಿ ರಾಮ, ಸೀತಾ, ಲಕ್ಷ್ಮಣ ಎಲ್ಲ ಕಂಚಿನ ವಿಗ್ರಹಗಳು ಎಲ್ಲ ದೊಡ್ಡ ದೊಡ್ಡದೆಲ್ಲ ಇವೆ ಅಲ್ಲೆಲ್ಲಾನು. ರಾಮರ ಉತ್ಸವ ಆದಾಗ ಇವೆಲ್ಲ ಹೊರಗಡೆ ಬಂದು ಉತ್ಸವ ಮಾಡ್ತಾರೆ. ಅದು ಬಿಟ್ರೆ ಯಾವಾಗ್ಲೂ ಅದು ಗರ್ಭಗುಡಿನಲ್ಲೇ ಇರುತ್ತೆ ಅಲ್ಲೆಲ್ಲಾನು. ಇವೆಲ್ಲ ಸನ್ನಿಧಿಗೆ ಸೇರಿದ ದೇವರುಗಳು. ಈ ಬಲಿ ಬೇರನ್ಗೆ ಏನು ಅದೇ ಕೊಲವು ಶ್ರೀನಿವಾಸ ಅಂತ ಹೇಳಿದ್ರಲ್ಲ, ಇವ್ಗೇನು ವಿಶೇಷ ಅಂತ ಹೇಳಿದ್ರೆ, ಪ್ರತಿನಿತ್ಯ ಏನು ಹುಂಡಿ ಕಲೆಕ್ಷನ್, ಇನ್ನೊಂದೇನಾಗತ್ತೆ, ಯಾರು ದಾನ ಧರ್ಮಗಳು ದತ್ತಿಗಳು ಏನ್ ಕೊಟ್ಟಿದ್ದಾರೆ, ಮತ್ತೆ ಇದು ಅವತ್ತಿನ ಪಂಚಾಂಗ ಇವೆಲ್ಲಾನು ಓದೋದು ಇವನ್ ಮುಂದೆನೆ. ಇದ್ರ ಮುಂದೆ ಬೆಳಗ್ಗೆ ಆಯ್ತು ಅಂದ್ರೆ ಡೈರಿ ತರ ಅವನಿಗೆ ರುಟೀನ್ ಎಲ್ಲವನ್ನ ಓದ್ಬೇಕು. ಆ ಬಲಿ ಬೇರೆ ವಿಗ್ರಹ ಮುಂದೆ ಓದ್ತಾರೆ. ಪಂಚಾಂಗ ಶ್ರವಣ ಇವು ಎಲ್ಲ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಆಕ್ಟಿವಿಟಿ ಚಟುವಟಿಕೆ ಆ ಒಳಗಡೆ ಎಲ್ಲ ಇದೆಯಾ ಅಂತ. ಖಂಡಿತವಾಗ್ಲೂ ಇದೆ, ಪ್ರತಿನಿತ್ಯ ಮಾಡ್ತಾರೆ ಇದನ್ನ. ಹುಂಡಿ ಕಲೆಕ್ಷನ್ ಎಲ್ಲ ಇವಾಗ ಬಹುಶಃ ಅವತ್ತಿನ ಹುಂಡಿ ಅವತ್ತೇ ಪೂರ್ತಿ ಕಲೆಕ್ಟ್ ಮಾಡಿ ಕೌಂಟ್ ಮಾಡಕ್ ಆಗದೆ ಇರ್ಬೋದು. ಅವಾಗ ಏನ್ ಮಾಡ್ತಾರೆ, ಈ ಸೀಲ್ ಮಾಡಿ ಹುಂಡಿಗಳು ಇಷ್ಟಿಷ್ಟು ಅಂತ ಇರ್ತಾರೆ. ಅದ್ರ ನಂಬರ್ ಬೇಕಾದ್ರೆ ಅದ್ರ ಹತ್ರ ಓದ್ತಾರೆ ಅನ್ಸುತ್ತೆ. ಇನ್ಯಾವತ್ತೋ ಒಂದ್ ದಿವಸ ಅದನ್ನ ಅಕೌಂಟ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಅಷ್ಟೊಂದು ಬರ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ತಿರುಪತಿನಲ್ಲಿ ಮೇನ್ ಹುಂಡಿ ಇದೆಯಲ್ಲ, ತಿರುಪತಿ ದೇವ್ರನ್ನ ನೋಡ್ಕೊಂಡು ಬಂದ್ಬಿಡ್ಬೋದು ನಾವೇ. ಈ ಸತಿ ಹೋದಾಗ ಹಾಗೆ ಆಯ್ತು. ಆದ್ರೆ ಆ ಹುಂಡಿಲಿ ಹೋಗಿ ದುಡ್ಡು ಹಾಕಕ್ಕೆ ಅಷ್ಟು ರಶ್. ನೋಡಿ, ಅವನಿಗೆ ಸಾಲ ಇನ್ನೂ ತೀರಿಲ್ಲ ಅಂತಾರೆ ಭಗವಂತನದು. ಕುಬೇರನ ಹತ್ರ ಅವ್ನು ಮಾಡಿದ ಸಾಲ ಇನ್ನೂ ತೀರಿಲ್ಲ ಅಂತಾರೆ. ಆದ್ರೆ ಹುಂಡಿಲಿ ಹೋಗಿ ಹಾಕಕ್ಕೆ ರಶ್. ಅದು ತುಂಬಾ ರಶ್ ಇದೆಯಲ್ಲ ಅಂತ ಇನ್ನೊಂದು ಹುಂಡಿ ಇಟ್ಟಿದ್ದಾರೆ ಅಲ್ಲೇ ಪಕ್ಕದಲ್ಲಿ. ಅದೇನೋ ಒರಿಜಿನಲ್ ಹುಂಡಿಗೆ ಎಲ್ಲರೂ ಹಾಕಕ್ಕೆ ಆಸೆ ಪಡ್ತಾರೆ. ಅದು ಪಾಪ ಈ ಹುಂಡಿ ಅದು ಆ ಫಂಡ್ಸ್ TTDಗೆ ಹೋಗುತ್ತೆ, ಅದು ತಿರುಪತಿಗೆ ಹೋಗುತ್ತೆ. ಆದ್ರೆ ಇದಕ್ಕೆ ಯಾರು ಅಷ್ಟು ಜನ ಇಲ್ಲ. ಇದಕ್ಕೆ ನೂಗ್ಲು ಅವತ್ತಂತೂ ಅಷ್ಟು ರಶ್ ಇತ್ತು, ನುಗ್ತಾ ಇರ್ತಾರೆ ಹುಂಡಿ ಕಲೆಕ್ಷನ್ಗೆ. ಇವು ಎಲ್ಲವನ್ನು ಈ ಬಲಿ ಬೇರ್ನಲ್ಲೇ ಇದು ಮಾಡುದು. ಇನ್ನು ಈ ತಿರುಪತಿನಲ್ಲಿ ವಿಶೇಷವಾಗಿ ನೈವೇದ್ಯಗಳು ಅವಾಗ ಒಂದು 6 ಸತಿ ಎಲ್ಲ ಸಂಧಿ ಕಾಲದಲ್ಲೆಲ್ಲ ಪೂಜೆ ಆಗುತ್ತೆ. ಮತ್ತೆ 6 ಸತಿ ಇದು ಏಕಾಂತ ಸೇವೆ ಅಂತ, ಒಂದು ರಾತ್ರಿ ಮಲಗೋಕ್ ಮುಂಚೆ ಒಂದು ಹಾಲ್ ನೈವೇದ್ಯ ಮಾಡಿ ಏಕಾಂತ ಸೇವೆ ಮಾಡ್ತಾರೆ. ಏಕಾಂತ ಸೇವೆ ಮಾಡಿದ್ಮೇಲೆ ಪಾಪ ಮತ್ತೆ ಸುಪ್ರಭಾತ ಸೇವೆ ಮಾಡ್ತಾರೆ. ಈ ಏಕಾಂತ ಸೇವೆಗೂ ಸುಪ್ರಭಾತ ಸೇವೆಗೂ ಈ ನಡುವೆ ತುಂಬಾ ಇದು ಟೈಮ್ ಗ್ಯಾಪೇ ಇರೋದಿಲ್ಲ. ಶ್ರೀನಿವಾಸನ ಮಲಗೋಕೆ ಬಿಡೋದಿಲ್ಲ ಯಾರು. ಯಾಕಂದ್ರೆ ಆಕ್ಚುಲಿ ಅದು ಟೈಮ್ ಗ್ಯಾಪ್ ಕೊಡ್ಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏಕಾಂತ ಸೇವೆ ಆದ್ಮೇಲೆ ಯಾರು ಮನುಷ್ಯರು ಅಲ್ಲಿ ಓಡಾಡಬಾರ್ದು. ಯಾಕಂದ್ರೆ ಇವಾಗ ಯಕ್ಷ ಕಿನ್ನರರು ಮತ್ತೆ ದೇವತೆಗಳಿಗೆಲ್ಲ ಟೈಮ್ ಅದು. ಅವರೆಲ್ಲ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗಿರೋ ಟೈಮ್. ಇವಾಗ ಅವ್ರಿಗೆ ನಾವು ಟೈಮ್ ಕಡಿಮೆ ಮಾಡ್ಬಿಟ್ಟಿದೀವಿ. ನಾವು ಮನುಷ್ಯರು ನೋಡಿ ಎಷ್ಟು ಜೋರಾಗ್ಬಿಟ್ಟು ನಮ್ದೇ ಜಾಸ್ತಿ, ಅವ್ರಿಗೆ ಟೈಮ್ ಕಡಿಮೆ ಮಾಡ್ಬಿಟ್ಟಿದೀವಿ. ಆತರ ಅವರು ಇವಾಗ ಮನುಷ್ಯರು ವೇಷ ಹಾಕೊಂಡ್ ಪಾಪ ಬಂದ್ ನೋಡ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ನಮ್ಗೆ. ಯಾವಾಗ್ಲೂ ಹೇಳ್ತಾರೆ, ತಿರುಮಲಗೆ ನೀವು ಹೋದ್ರೆ ಭಗವಂತ ಯಾವ್ದೋ ಒಂದು ಬೇರೆ ವೇಷದಲ್ಲಿ ನಮಗೆ ಸಿಗ್ತಾನಂತೆ. ನಮಗ್ ಗೊತ್ತಿರಲ್ಲ. ನಾವು ಹಾಗೆ ಅಲ್ಲಿ ತಿರುಮಲನಲ್ಲಿ ಸಿಗ್ತಾರೆ ಅಂತಾರೆ. ಅದೇ ತರ ಇಲ್ಲಿ ಅನೇಕ ಗಂಧರ್ವರು ಇವರು ಕೂಡ ಎಲ್ಲ ಬರ್ತಾರೆ ಮಾರು ವೇಷದಲ್ಲಿ ಬಂದು ದೇವರುಗಳನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಎಷ್ಟೋ ಸತಿ ಹೇಳೋರು. ಏಕಾಂತ ಸೇವೆ ಆದ್ಮೇಲೆ ಕೂಡ ಅಲ್ಲಿ ಘಂಟಾನಾದಗಳು ಮತ್ತೆ ಒಳ್ಳೆ ದ್ರವ್ಯ ಪರಿಮಳದ ವಾಸನೆ ಇದು ಎಲ್ಲ ಬರ್ತಾ ಇತ್ತು ಅಂತ, ಊರೆಲ್ಲ ಹರಡಿಕೊಂಡಿತ್ತು ಅಂತ ಹೇಳ್ತಾರೆ. ವಿಶೇಷವಾದ ಅಪ್ರಾಕೃತವಾದ ಪರಿಮಳಗಳನ್ನೆಲ್ಲ ಅವರು ತಗೊಂಡ್ ಬರ್ತಾರೆ ದೇವತೆಗಳು ಎಲ್ಲ ಪೂಜೆಗೆ ಅಂತ. ಆ ಸಾಮಗ್ರಿಗಳು ಆ ವಾಸನೆ ಎಲ್ಲ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅದು ಅದೇ ಒಂದೇ ಒಂದ್ ನಿಮಿಷ ಒಂದು ಕಲ ಮುಡಿಯೊಂದ ಹೌದು.
ಹಾಗೆ ಇದು ಈ ಕ್ಷೇತ್ರ ಈ ತಿರುವಿಡವೆಂದೇ ತರನೇ ಇಲ್ಲೂ ಅಷ್ಟೇ ನಿತ್ಯ ಕಲ್ಯಾಣ ಪೆರುಮಾಳ್ ದಿನ ಕಲ್ಯಾಣೋತ್ಸವ ಆಗ್ತಾ ಇರುತ್ತೆ ಇಲ್ಲಿಗೆ. ಒಂದು ದಿವಸನೂ ಬಿಡದೆ ಆ ತರ ವಿಶೇಷವಾಗಿ ಇಲ್ಲಿ ಕಲ್ಯಾಣೋತ್ಸವ ಆಗ್ತಾ ಇರುತ್ತೆ. ಕ್ಷಮೆ ಇರ್ಲಿ ಅಂತ ಆಮೇಲೆ ಇಷ್ಟು ಅಲ್ಲ ಹೋಗ್ಬೇಕಾಯ್ತು ನಾನು. ನೆಕ್ಸ್ಟ್ மன்னனே மாலிரும் ಶೋಲೆ ಮನಾಳನೆ. ಈ ತಿರುಮಾಲಿರುಂ ಶೋಲೆ ಇದೆಯಲ್ಲ, ಇದು ಈ ಕ್ಷೇತ್ರ ಒಂದು 40 ಕಿಲೋಮೀಟರ್ ಮಧುರೆಗಿಂತ ದೂರದಲ್ಲಿದೆ. 40 ಕಿಲೋಮೀಟರ್. ಇದು ದಕ್ಷಿಣದ ತಿರುಪತಿ ಅಂತ ಕೂಡ ಹೇಳ್ತಾರೆ. ಅಷ್ಟು ದೊಡ್ಡ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಇದು ವಿಶ್ವಕರ್ಮ ಕಟ್ಟಿಸಿದ ದೇವಸ್ಥಾನ ಆ ಕಾಲದಲ್ಲಿ ಅಂತ ಹೇಳ್ತಾರೆ. ನಂತರ ಪಾಂಡ್ಯ ಧ್ವಜ ಅನ್ನೋ ರಾಜ, ಮಲಯ ಧ್ವಜ ಅನ್ನೋನು ಅದನ್ನ ಎಲ್ಲ ಉಜ್ಜೀವನಗೊಳಿಸಿದ್ರು ಅಂತ. ಯಾಕಂದ್ರೆ ವಿಶ್ವಕರ್ಮ ಎಲ್ಲ ಕಳಿಸಿದ್ರೆ ಹಳೆ ಇದು ಕೃತಿಯುಗದ ಇದು. ಆಮೇಲೆ ನಂತರ ಇದು ಊರ್ಜಿತಗೊಳಿಸಿದ್ದು ಅಂದ್ರೆ ರೆನೋವೇಷನ್ ಅದನ್ನೆಲ್ಲ ಮಾಡಿದ್ದು ಇವರು ಅಂತ ಹೇಳ್ತಾರೆ. ಆಶ್ಚರ್ಯವಾಗಿ ಆ ದೇವಸ್ಥಾನದ ಬಗ್ಗೆ ಹಲವಾರು ವರ್ಲಾರು ಚರಿತ್ರೆ ಎಲ್ಲ ಇದೆ. ಎಲ್ಲವನ್ನ ನೋಡೋಣ. ಈ ತಿರುಮಾಲಿನ ಶೋಲೆ ಅಂತ ಹೇಳಿದ್ರೆ ಇಲ್ಲೂ ಹಾಗೇನೆ, ಇಲ್ಲಿ ಬೆಟ್ಟದ ಮೇಲೆ ಪഴമുದಿರ್ ಶೋಲೆ ಅಂತ ಹೇಳ್ತಾರೆ. ಹಣ್ಣುಗಳು ತಾವಾಗೆ ಎಲ್ಲ ಉದುರು ಬಿಟ್ಟು ಅಲ್ಲಿ ಕೆಳಗಡೆ ಅಷ್ಟು ಪುಷ್ಕಳವಾಗಿ ಬೀಳ್ತಾ ಇರ್ತಂತೆ. ಆ ಶೋಲೆ ಬೆಟ್ಟದ ಮೇಲೆ ಷಣ್ಮುಖ ದೇವಸ್ಥಾನ ಇದೆ. 6 ಮುಖ ಪೆರುಮಾಳಿಗೆ ಅಲ್ಲಿ ಒಂದು ಮುಖ ಅಲ್ಲಿತ್ತು, ಅಲ್ಲಿ ಒಂದು ದೇವಸ್ಥಾನ. ಅದರಲ್ಲಿ ಬೆಟ್ಟದ ಅಡಿವಾರಲ್ಲಿ ಇಲ್ಲಿ ಸುಂದರ ಬಾಹು ಪೆರುಮಾಳ್, ಸುಂದರ ರಾಜ ಪೆರುಮಾಳ್ ಅಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವಂತದ್ದು ಈ ದೇವರು. ತುಂಬಾ ಸೊಗಸಾದ ಕೆತ್ತನೆಗಳು ಎಲ್ಲ ಇವೆ ಇಲ್ಲಿ. ತುಂಬಾ ಪುರಾತನವಾದದ್ದು. ನಾವು ಪ್ರತಿಯೊಂದು ದೇವಸ್ಥಾನಕ್ಕೂ ಈ ಟೂರಿಸ್ಟ್ ಅವರು ಜೊತೆಗಳಲ್ಲಿ ಹೋದಾಗ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಗೈಡ್ಗಳನ್ನ ತಗೊಳಲ್ಲ ಅಂತ ಇಟ್ಕೊಳ್ಳಿ, ಏನ್ ಬೇಡ ನಾವೇ ನೋಡ್ಕೊಳ್ಳೋಣ ಅಂತ ಹಾಗೆಲ್ಲ ಅನ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಯಾರನ್ನಾದ್ರೂ ಅಲ್ಲಿ ವಿಚಾರಿಸಿದ್ರೆ ಹೇಳ್ತಾರೆ, ಅಷ್ಟು ಸುಂದರವಾದ ಕೆತ್ತನೆಗಳಿದೆ ಇಲ್ಲಿ, ಆಶ್ಚರ್ಯಕರವಾದ ಕೆತ್ತನೆಗಳು. ಅದನ್ನ ನೋಡ್ಬೇಕು. ಯಾಕಂದ್ರೆ ಇದು ಸಾಕ್ಷಾತ್ ವಿಶ್ವಕರ್ಮ ಕಟ್ಸಿದ್ದು. ಯಾಕೆ ಇದು ವಿಶ್ವಕರ್ಮ ಈ ದೇವಸ್ಥಾನವನ್ನು ಕಟ್ಸ್ಕೊಟ್ಟ ಅಂತ ಹೇಳಿದ್ರೆ, ಇದಕ್ಕೆ 2-3 ಚರಿತ್ರೆ ಹೇಳ್ತಾರೆ. ಇದಕ್ಕೆ ತಿರು ಅಂದ್ರೆ ಶ್ರೀ, ಮಾಲ್ ಅಂದ್ರೆ ಭಗವಂತ, ಇರುಂ ಇರೋ ಅಂತ ಶೋಲೆ ಅಂದ್ರೆ ತೋಟ, ಕಾಡು, ಏನ್ ಬೇಕಾದ್ರೂ ಇಟ್ಕೊಳ್ಳಿ ಆತರ. ಭಗವಂತ ಇರುವಂತ ಜಾಗ ಆ ಶೋಲೆ, ಅದು ವಿಶಿಷ್ಟವಾದದ್ದು. ಇದು ದಕ್ಷಿಣ ತಿರುಪತಿ ಅಂತಾನೆ ಅಷ್ಟು ಚೆನ್ನಾಗಿದೆ. ಹಾಗೇನೆ ಈ ಬೆಟ್ಟನ ಒಂದು ತಿರುಪತಿ ಬೆಟ್ಟ, ಇಂದು ಮಾಲೇರಂ ಶೋಲೆ ಬೆಟ್ಟ, 2 ಭೂದೇವಿಗೆ 2 ಸ್ತನಗಳು ಅಂತ. ಅಂದ್ರೆ ಒಂದು ಜ್ಞಾನ, ಇನ್ನೊಂದು ವೈರಾಗ್ಯವನ್ನ ಕೊಡುವಂತ ಭಕ್ತಾದಿಗಳಿಗೆ ಅಂಥ ಒಂದು ದಿವ್ಯ ಕ್ಷೇತ್ರ ಇದು ಅಂತ ಹೇಳ್ತಾರೆ. ತಿರುಮಾಲಿನಂ ಶೋಲೆ
ಅದನ್ನ ನಾವು ಇದು ನೋಡಿದ್ವಿ. ಮಾಲೇರುಂಶೋಲೆ ಇದು ಈ ಕ್ಷೇತ್ರವನ್ನ ಮ್ಯಾಕ್ಸಿಮಮ್ ಎಲ್ಲ ಆಳ್ವಾರ್ಗಳು ಹಾಡಿದ್ದಾರೆ. ಅದರಲ್ಲೂ ಇದ್ರ ಪೆರಿಯ ಆಳ್ವಾರ್ ಮತ್ತೆ ಆಂಡಾಳ್ ಅಂತೂ ತುಂಬಾನೇ ಕೊಂಡಾಡಿದ್ದಾರೆ. ತಿರುಮಂಗೈ ಆಳ್ವಾರು ಕೊಂಡಾಡಿದ್ದಾರೆ. ಎಲ್ಲ ಆಳ್ವಾರ್ಗಳು ಹೆಚ್ಚು ಕಡಿಮೆ ಹಾಡಿದ್ದಾರೆ ಈ ತಿರುಮಾಲೇರುಂಶೋಲೆನ. ಆಂಡಾಳ್ ಅಂತೂ ನಾನು 100 ತಡ ಅಕ್ಕಾರಡಿ ಸೊನ್ನೆ ಅಂತ ಹರಕೆ ಎಲ್ಲ ಹೊತ್ಕೊಂಡಿದ್ಲು. ಇದನ್ನ ನಾವು ನೋಡಿದೀವಲ್ಲ, ಇವಳು ಹರಕೆ ಹೊತ್ಕೊಂಡ್ಲು, ಭಗವದ್ ರಾಮಾನುಜರು ಇವಳು ತೀರ್ಸಿದ್ಲು ಇಲ್ವೋ ಅಂತ ಹೇಳಿ ಆಮೇಲೆ ಬಂದು 100 ತಡ ಉತ್ಸವ ಮಾಡಿ ಇಲ್ಲಿ ಮತ್ತೆ ಶ್ರೀವಲ್ಲಿಪುತ್ತೂರ್ಗೆ ಹೋಗಿ, ನಾನು ಮಾಡ್ದೆಮ್ಮ, ನೀನು ಹರಕೆ ಹೊತ್ಕೊಂಡಿದ್ಯಲ್ಲ, ನೀ ಸಣ್ಣ ಮಗು ಆಗಿದ್ದೆ ಅವಾಗ, ನೀ ನೆರವೇರಿಸಿದ್ಯೋ ಇಲ್ವೋ, ನಾನು ನೆರವೇರಿಸಿದೆ ಅಂತ ಹೇಳಿದಾಗ ಗರ್ಭಗುಡಿಯಿಂದ ಅಣ್ಣ ಅಂತ ಒಂದು ಇದು ಬರುತ್ತೆ ಶ್ರೀವಲ್ಲಿಪುತ್ತೂರ್ನಲ್ಲಿ. ಆವಾಗಿಂದಾನೇ ಭಗವದ್ ರಾಮಾನುಜರಿಗೆ ಇದು ಆಂಡಾಳಿಗೆ ಇನ್ನೂ ಒಂದು ಹೆಸರು ಏನಪ್ಪಾ ಅಂದ್ರೆ ಪೆರಂಬೂದೂರ್ ಮಾಮುನಿಕ್ ಪಿನ್ನಾನಾಳ್ ವಾಳಿಯೇ ಅಂತ ಹೇಳ್ತಾರೆ. ಅವಾಗ ವಾಳಿ ತಿರುನಾಮದಲ್ಲಿ ಅದನ್ನ ಕೂಡ ಹೇಳೋದು ಉಂಟು. ಕಾರಿತದ ಪೆರಂಬೂದೂರು ಮಾಮುನಿಕ್ಕೆ ಪಿನ್ನಾನಾಳ್ ವಾಳಿ ಅಂತಾನು ಹೇಳ್ತಾರೆ. ಈಗ ಈ ತಿರುಮಾಲೇರುಂಶೋಲೆ ಕ್ಷೇತ್ರದ ಪುರಾಣಕ್ಕೆ ಹೋಗೋಣ ನಾವು. ತಿರುಮಾಲೇರುಂಶೋಲೆನಲ್ಲಿ ಒಂದ್ಸತಿ ಕೃತಯುಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾರು ಎಷ್ಟು ಸಾತ್ವಿಕರಾಗಿದ್ರು ಅಂತ ಹೇಳಿದ್ರೆ ಯಾರೂನು ಏನೋ ತಪ್ಪೇ ಮಾಡ್ತಾ ಇರ್ಲಿಲ್ವಂತೆ. ಯಮಲೋಕದಲ್ಲಿ ಫುಲ್ ಖಾಲಿ ಹೊಡೆದ್ಬಿಡ್ತಂತೆ. ಅವನು ಒಂಥರ ಏನು ಕೆಲಸ ಇಲ್ಲದೆ ಬೇಜಾರಾಗೋಯ್ತು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡೋದು ನಾನು ಅಂತ ತುಂಬಾ ದುಃಖ ಆಗತ್ತಂತೆ. ಅಯ್ಯೋ, ಯಾರಿಗೂ ಅಷ್ಟೇನೆ, ಅವ್ರಿಗೊಂದು ಇಂಪಾರ್ಟೆನ್ಸ್ ಇಲ್ಲದೆ ಹೋದ್ರೆ ಬೇಜಾರಾಗತ್ತಲ್ವಾ. ಅದೇ ತರ ಯಮಧರ್ಮರಾಯನಿಗೆ ತುಂಬಾ ಖೇದ ಉಂಟಾಗತ್ತೆ. ಖೇದ ಉಂಟಾದಾಗ ಬ್ರಹ್ಮನ್ ಕೇಳಿದಾಗ ಅವರು ಈ ಕ್ಷೇತ್ರಕ್ಕೆ ಹೋಗು, ನೀನು ಅಲ್ಲಿ ಹೋಗಿ ನೀನು ತಪಸ್ ಮಾಡು, ಮತ್ತೆ ನಿನ್ನ ವರ್ಚಸ್ಸೆಲ್ಲ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಯಮಧರ್ಮರಾಯ ಬಂದು ಇಲ್ಲಿ ತಪಸ್ ಮಾಡಿದಾಗ ಸಾಕ್ಷಾತ್ ಪರಬ್ರಹ್ಮ ಪ್ರತ್ಯಕ್ಷ ಆಗಿ ಈ ತರ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡಾಗ ಅಯ್ಯೋ, ನಾನು ಈ ಕ್ಷೇತ್ರ ಬಿಟ್ಟು ಹೋಗೋದೇ ಇಲ್ಲ ಅಂತ ಅಲ್ಲೇ ಇರ್ತಾನೆ. ಅವನ್ಗೆ ಒಂದು ಸುಂದರವಾದ ದೇವಸ್ಥಾನ ಕಟ್ಟಿಸ್ಕೊಡ್ಬೇಕು ಅಂತ ವಿಶ್ವಕರ್ಮನಿಗೆ ಹೇಳಿ ಅಲ್ಲಿ ದೇವಸ್ಥಾನ ಕಟ್ಟಿಸ್ಕೊಟ್ರು ಅಂತ ವರ್ಲಾರ್. ಅದೊಂದು ಚರಿತ್ರೆ. ಇನ್ನೊಂದು ಚರಿತ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಇದು ಸುತಪಸ್ ಅಂತ ಮುನಿಗಳು, ಸುತಪ ಅಂತ ಎಲ್ಲರಿಗೂ ಗೊತ್ತು. ಅವರು ಈ ಶಿಲಂಬಾರ್ ಅನ್ನೋದೇ ನೂಪುರ ಗಂಗೆ ಅಂತ ಹೇಳ್ತಾರೆ. ಆ ಶಿಲಂಬಾರ್ನಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಏನಾಗತ್ತೆ, ಇವರು ಬರ್ತಾರೆ, ದೂರ್ವಾಸ ಮುನಿಗಳು ಬರ್ತಾರೆ. ದೂರ್ವಾಸ ಮುನಿಗಳು ಬರ್ತಾ ಇದ್ದಾಗ ಇವರು ಏನೋ ಧ್ಯಾನದಲ್ಲಿ ಇದ್ಕೊಂಡು ಹಾಗೆ ಸ್ನಾನ ಮಾಡ್ತಾ ಇರ್ತಾರೆ. ಇವರನ್ನ ಗಮನಿಸಲ್ಲ. ಅದನ್ನ ನೋಡ್ಬಿಟ್ಟು ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ದೂರ್ವಾಸರಿಗೆ ಮುಂಚೆನೆ ಕೋಪ, ಅವ್ರಿಗೆ ಗೌರವ ಕೊಡ್ಲಿಲ್ಲ ಅಂತ ಕೋಪ ಬರುತ್ತೆ. ಶಾಪ ಕೊಟ್ಬಿಡ್ತಾರಂತ. ಏನಪ್ಪಾ ಅಂದ್ರೆ, ನೀನು ಕಪ್ಪೆ ಆಗ್ಬಿಡು ಅಂತ. ಕಪ್ಪೆಯಾಗಿ ನೀನು ಇಲ್ಲೇ ಇರು, ನಿನಗೆ ಇದು ಕಲ್ಲೆಳಗರ್ ಬಂದಾಗ ನಿನಗೆ ಮೋಕ್ಷ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅವಾಗೇನಪ್ಪ, ಈ ಕಲ್ಲಯ್ಯಗಾರು ಯಾರು ಅನ್ನೋದನ್ನ ಅದನ್ನ ನೋಡೋಣ. ಹೇಗೆ ಇಲ್ಲಿ ಇವರು ಈ ತರ ಕಪ್ಪೆ ಆಗ್ಬಿಟ್ರಲ್ಲ, ಅಲ್ಲಿ ವೈಗೈ ಆತ್ ಅಂತ ಹೇಳ್ತಾರೆ. ವೈಗೈ ಆರ್ ಅಂತ ಹೇಳಿದ್ರೆ ಮದುರೈಲಿ ಒಂದು ನದಿ. ಅದು ಸಾಮಾನ್ಯವಾಗಿ ಯಾವಾಗ್ಲೂ ಒಣಗೇ ಇರುತ್ತೆ, ನಾವು ನೋಡೋದೇ ಇಲ್ಲ. ಅದು ಇವಾಗೆಲ್ಲ ಡ್ಯಾಮ್ ಗಿಮ್ ಏನೋ ಕಟ್ಬಿಟ್ಟಿರೋದ್ರಿಂದ ನೀರ ಇರೋದಿಲ್ಲ, ಸುಮ್ಮನೆ ಖಾಲಿ ಬ್ರಿಡ್ಜ್ ಕಾಣುತ್ತೆ ಅಷ್ಟೇನೆ. ಬಟ್ ಈ ಟೈಮಲ್ಲಿ, ಉತ್ಸವ ಟೈಮಲ್ಲಿ ಏನೋ ನೀರ್ ಬಿಡ್ತಾರೆ ಅಂತ ಕಾಣುತ್ತೆ. ವೈಗೈನಲ್ಲಿ ನೀರ್ ಬಿಡ್ಬೋದೇನೋ, ಅದು ನಾನು ನೋಡಿಲ್ಲ, ಗೊತ್ತಿಲ್ಲ ನಮ್ಗೆ. ಒಟ್ನಲ್ಲಿ ಆ ವೈಗೈನಲ್ಲಿ ನೀರು ಹರಿತಾ ಇತ್ತು. ವೇಗವತಿ ಅಂತಾನು ಮುಂಚೆ ಆ ನದಿಗೆ ಹೆಸರು ಇತ್ತಂತೆ. ಆ ನದಿನಲ್ಲಿ ನೀರು ಹರಿತಾ ಇತ್ತು. ಆ ನೀರಲ್ಲೇನೆ ಒಂದು ಕಪ್ಪೆ ಆಗ್ಬಿಟ್ಟಿರ್ತಾರೆ ಇವರು. ಅದಕ್ಕೆ ಅವ್ರಿಗೆ ಮಂಡುಕ ಋಷಿ ಅಂತಾನು ಹೆಸರು ಬಂದ್ಬಿಡತ್ತೆ. ಈ ಕಲ್ಲೆಳಗರ ಉತ್ಸವ ವರ್ಷಕ್ಕೊಂದ್ಸತಿ ಅಲ್ಲಿ ಎಲ್ಲಿಂದ ಈ ತಿರುಮಾಲೇರುಂಶೋಲೆಯಿಂದ ವಿಜಯ ಮಾಡ್ತಾರೆ. 9 ದಿವಸ ಆಗತ್ತೆ ಅವರು ಮದುವೆಗೆ ಬರೋಷ್ಟೊತ್ತಿಗೆನೆ. ದಾರಿ ಉದ್ದಕ್ಕೂ ಎಲ್ಲರಿಗೂ ಸೇವೆ ಕೊಟ್ಕೊಂಡು ಬರ್ತಾರೆ. ಕುದುರೆ ಮೇಲೆ ಬರ್ತಾರೆ. ಆಶ್ಚರ್ಯಕರವಾದ ಉತ್ಸವ ಅದು ಬಂದು ಅವರು ಹೋಗಿ ಇದರಲ್ಲಿ ವೈಗೆ ಆರಲ್ಲಿ ಹಂಗೆ ಇಳಿತಾರೆ, ನೀರಲ್ಲಿ ಹಂಗೆ ಹೋಗ್ತಾರೆ. ಅದನ್ನ ನೋಡಕ್ಕೆ ಅಂತಾನೆ ಹಲವಾರು ಸುತ್ತಮುತ್ತಲ ಇದ್ದ ಪ್ರದೇಶದಲ್ಲೆಲ್ಲರೂ ಬರ್ತಾರೆ. ಚಿತ್ರಾ ಪೌರ್ಣಿಮೆ ದಿವಸ ಆಗುವಂತ ಉತ್ಸವ ಇದು. ಎಂತ ವೈಶಿಷ್ಟ್ಯ ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಇದನ್ನ ವಿಶೇಷವಾಗಿ ಕೊಂಡಾಡ್ತಾರೆ. ಹೇಗಂದ್ರೆ, ಮದುವೆ ಯಾವಾಗ್ಲಾದ್ರೂ ಆಗಿರ್ಲಿ, ಆದ್ರೆ ಇದು ಮೊದಲನೇ ರಾತ್ರಿ ಅಂತ ಒಂದು ಸಂಭ್ರಮವಾಗಿ ಕೊಂಡಾಡ್ತಾರಲ್ಲ, ದಂಪತಿಗಳು ಒಂದಾಗುವಂತ ದಿವಸ, ಅದು ಅವರು ಕಾಯ್ಕೊಂಡಿರ್ತಾರಂತೆ. ಈ ಚಿತ್ರಾ ಪೌರ್ಣಮಿಲಿ ಹೋಗಿ ಈ ಕಲ್ಲೆಳಗರು ವೈಗೆ ಆತಲ್ಲಿ ಇಳಿಯೋದನ್ನ ನೋಡ್ಬಿಟ್ಟು ಅವತ್ತು ಅವ್ರಿಗೆ ಇಟ್ಕೊಳ್ತಾರಂತೆ. ಯಾಕಂದ್ರೆ ಆ ಮುಹೂರ್ತ ಇದೆಯಲ್ಲ, ಚಿತ್ರಾ ಪೌರ್ಣಿಮೆ ದಿವಸ ಕಲ್ಲೆಳಗರು ಬಂದು ಈ ಇದರಲ್ಲಿ ನದಿನಲ್ಲಿ ಹೋಗೋದು ತುಂಬಾ ಒಳ್ಳೆ ಮುಹೂರ್ತ ಅಂತ ಹೇಳಿ, ಆ ಮುಹೂರ್ತದಲ್ಲಿ
ಅವ್ರಿಗೆ ಈ ತರ ದಾಂಪತ್ಯ ಶುರು ಮಾಡಿದ್ರೆ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ, ಒಳ್ಳೆ ಸಂತತಿ ಬರುತ್ತೆ, ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇದು ಆಶ್ಚರ್ಯಕರವಾಗಿದ್ದಕ್ಕೆ ಡೇವಿಡ್ ಸುಜುಕಿ ಅಂತ ಒಬ್ಬ ಇದ್ದಾನೆ, ಅವನು ಈ ನೇಚರ್ ಬಗ್ಗೆ ಎಲ್ಲಾನು ತುಂಬಾ ಅವನಿಗೆ ಬೇಕಾದಷ್ಟು ನ್ಯಾಷನಲ್ ಜಿಯೋಗ್ರಫಿನಲ್ಲಿ ಅದರಲ್ಲಿ ಮತ್ತೆ ಇಡೀ ಜಗತ್ತಲ್ಲೇ ಅವನಿಗೆ ಬೇಕಾದಷ್ಟು ಅವಾರ್ಡ್ಗಳೆಲ್ಲ ಬಂದಿದೆ. ಅವನು ಕೂಡ ಈ ಚಿತ್ರ ಪೂರ್ಣಿಮೆ ಬಗ್ಗೆ ಒಂದು ರಿಸರ್ಚ್ ಮಾಡಿ ಒಂದು ಪೇಪರ್ ಸಬ್ಮಿಟ್ ಮಾಡಿದ್ದಾನೆ. ಅಂತ ಹೇಳಿದ್ರೆ ಈ ಚಿತ್ರ ಪೂರ್ಣಿಮೆ ಅಷ್ಟು ವೈಶಿಷ್ಟವಾದ ಒಂದು ಮುಹೂರ್ತ. ಆ ಮುಹೂರ್ತ ಕಾಲದಲ್ಲಿ ದಾಂಪತ್ಯ ಶುರು ಮಾಡಿದ್ರೆ ಮಕ್ಕಳು ಆಗದೆ ಇರೋರ್ಗು ಮಕ್ಕಳಾಗತ್ತೆ ಅನ್ನೋದೆಲ್ಲ ಅದನ್ನೇನೋ ಅವನು ಇದರಲ್ಲಿ ನೇಚರ್ ಅನ್ನೋದು ಯಾವುದೋ ಒಂದು ವಿಡಿಯೋನಲ್ಲಿ ಕೂಡ ಕೊಟ್ಟಿದ್ದಾನಂತೆ. ಆ ವಿಡಿಯೋ ನಾನು ನಿನ್ನೆ ಹುಡುಕಿದೆ, ನೋಡೋಣ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಿದ್ರೆ ನಿಮ್ಗೆಲ್ಲ ಹೇಳೋಣ ಅಂತ. ಬಟ್ ನನಗೆ ಅದು ಸಿಗ್ಲಿಲ್ಲ, ನೆನ್ನೆ ಸ್ವಲ್ಪ ಹೊತ್ತಾಗ್ಬಿಟ್ಟಿತ್ತು, ಹಾಗೆ ಬಿಟ್ಬಿಟ್ಟೆ. ಇನ್ಯಾವಾಗ್ಲಾರು ಅದನ್ನ ನೋಡಿದ್ರೆ ನಾನು ಹಂಚ್ಕೊಳ್ತೀನಿ ನಿಮ್ ಜೊತೆಗೆ. ಯಾಕಂದ್ರೆ ಪಾಶ್ಚಾತ್ಯರು ಕೂಡ ನಂಬೋ ತರದ್ದು ಒಂದು ಸೈಂಟಿಫಿಕ್ ರೀಸನ್ ಇದೆ ಅಂತ ಹೇಳಿದ್ರೆ ಏನ್ ಆಶ್ಚರ್ಯ ನೋಡ್ರಿ. ಈ ಕಲ್ಲಳಗರ್ ಅಂತ ಇವ್ರಿಗೆ ಯಾಕೆ ಹೆಸರು ಬಂತು ಅಂದ್ರೆ ಕಳ್ಳರ್ ವಂಶದವರೆಲ್ಲರಿಗೂ ಇವನು ದೇವತೆ. ಕಳ್ಳರ್ ಅಂತ ಹೇಳಿದ್ರೆ ತಿರುಮಂಗ ಆಳ್ವಾರ್ ತರ ಡಕಾಟಿ ಗಿಕಾಟಿ ಎಲ್ಲ ಮಾಡೋದು ಅವ್ರದೊಂದು ವಂಶ, ಟ್ರೈಬ್ ಅದು. ಆ ವಂಶದಲ್ಲಿ ಅವರು ಇವ್ರನ್ನ ಕೊಂಡಾಡ್ತಾ ಇರೋರು. ಹಾಗೇನೆ ಕರುಪು ಸ್ವಾಮಿ ಅಂತ ಅಲ್ಲೆಲ್ಲ ಟ್ರೈಬೇನೆ. ಇದು ಪೆರಿಯಾಳ್ವಾರ್ ಪದಿಗಳನ್ನ ಓದಿದ್ರೆ ಕೂಡ ಗೊತ್ತಾಗತ್ತೆ ನಮ್ಗೆ. ಹೊಸ ಪೈರನ್ನ ಈ ಟ್ರೈಬಲ್ಸ್ ಎಲ್ಲ ಏನ್ ಮಾಡೋರಂತೆ, ಆಗ ಕಿತ್ತಿದ್ದ ತೆನೆಯನ್ನ ಸುಮ್ಮನೆ ಹಾಗೆ ಬೆಂಕಿಯಲ್ಲಿ ಸುಟ್ಟು ಅದನ್ನ ಹಂಗೆ ದೇವ್ರಿಗೆ ಹಿಂಗ್ ತೋರಿಸ್ತಾ ಇದ್ರಂತೆ. ತಗೊಳಪ್ಪ ನಿಂದು, ನೀನೇ ನಮ್ಗೆ ಕೊಟ್ಟಿರೋದು ತಿನ್ಬಿಟ್ಟು ಆ ಪೈರ್ ಹಾಗೆ ಅದ್ರಲ್ಲೇನೆ ಪುರಿ ಆಗತ್ತೆ. ಒಂದು ಗೊಂಚಲು ಪೈರ್, ಇದೆಲ್ಲ ನಾವು ನೋಡೇ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಒಂದು ಗೊಂಚಲು ಪೈರ್ನ ಕೈಯಲ್ಲಿ ಇಟ್ಕೊಂಡು ಒಣಗಿರೋ ಪೈರ್ನ ಚಳಿಗೆ ಅಂತ ಬೆಂಕಿ ಕಾಯಿಸ್ಕೊತಿರ್ತಾರಲ್ಲ, ಅದ್ರಲ್ಲಿ ಸುಮ್ಮನೆ ಆಗಿಟ್ರೆ ಎಲ್ಲ ಚಟ್ಪಟ ಅಂತ ಪುರಿಗಳಾಗತ್ತೆ, ಪಾಪ್ಕಾರ್ನ್ ತರ. ಅದನ್ನ ಹಾಗೆ ಖುಷಿಯಾಗಿ ತಿನ್ಕೊಂಡು ಕೆಲಸ ಆದ್ಮೇಲೆ ನಡ್ಕೊಂಡು ಹೋಗೋರಂತೆ. ಎಂತ ಸಂತೋಷ ನೋಡ್ರಿ, ಏನ್ ಸ್ಟ್ರೆಸ್ ಫ್ರೀ ಲೈಫ್ ಅವ್ರಿಗೆ. ನಾವು ಏನೇನೋ ದುಡ್ಡು ಕೊಟ್ಟು ಎಲ್ಲ ಸಂತೋಷನ ಪಡ್ಕೊಳ್ಬೇಕು, ಸಂತೋಷ ಸಿಗ್ಬೇಕು ಅಂತ ಒದ್ದಾಡ್ತೀವಿ. ಇರೋದ್ರಲ್ಲೇನೆ ಕೆಲಸ, ದೇಹವನ್ನ ದಂಡಿಸಿ ಕೆಲಸ ಮಾಡಿ ಕಷ್ಟಪಟ್ಟು ಸುಖವಾಗಿ ಯಾವುದೋ ಒಂದು ಜೋಳು ಒಂದ್ ಇನ್ನೊಂದು ಕಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಈ ಸೀನೆ ಪೆರಿಯಾಳ್ವಾರ್ ತಿರುಮಲೆಯಲ್ಲಿ ನಮಗೆ ಸಿಗತ್ತೆ. ಅದು ಅಷ್ಟು ಚೆನ್ನಾಗಿ ವರ್ಣಿಸಿದಾರೆ ಅಲ್ಲಿ. ಆ ತರ ಒಂದು ತಿರುಮಾಲಿನ ಶೋಲೆ ತುಂಬಾ ಸಮೃದ್ಧವಾಗಿರುವಂತ ಕ್ಷೇತ್ರ. ಈ ಕಲ್ಲಳಗರ್ ಅನ್ನೋದು ಆ ಕಳ್ಳರ್ ವಂಶದವರೆಲ್ಲ ಅವ್ರಿಗೆ ದೇವರಾಗಿದ್ದ, ಕಾಪಾಡೋ ದೇವರು ಅನ್ನೋದಕ್ಕೋಸ್ಕರ ಕಲ್ ಅಳಗರ್ ಅಂತ ಅವ್ರಿಗೆ ಹೆಸರು ಬಂತು. ಕುದುರೆ ಮೇಲೆ, ಬಂಗಾರದ ಕುದುರೆ ಮೇಲೆ ಹಾಗೆ ವಿಜಯ ಮಾಡಿಸ್ಕೊಂಡ್ ಬರ್ತಾರೆ. ಕುದುರೆ ಓಡೋ ತರನೇ ಓಡ್ಕೊಂಡ್ ಬರ್ತಾರೆ. 9 ಮೈಲಿ ಬರ್ಬೇಕಲ್ಲ ಅಲ್ಲಿ, ಅಲ್ಲ ಅಷ್ಟೊಂದ್ ಮೈಲಿ ಬರ್ಬೇಕಲ್ಲ, 40 ಮೈಲಿ ಸುಮಾರು 9 ದಿವಸ ಆಗುತ್ತೆ. ಮಂಟಪೋತ್ಸವ ಆಗತ್ತೆ ಅಲ್ಲಲ್ಲೇ. ಬೇರೆ ಬೇರೆ ಈ ಟ್ರೈಬಲ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಮನೆ ದೇವರು ಅವರೆಲ್ಲ ಪೂಜೆಗೆ ಕೊಡ್ತಾರೆ. ಇಲ್ಲಿ ತಿರುಮಾಲಿ ಶೋಲೆನಲ್ಲಿ ಎಲ್ಲಾರ್ಗು ಪೂಜೆ ಕೊಟ್ಟು ಇದು ಮಾಡ್ತಾರೆ. ಇಲ್ಲಿ ನಾನು ಸಪ್ತ ಪ್ರಾಕಾರ ದೇವಸ್ಥಾನ ಕಟ್ಕೊಡ್ತಾನಂತ. ಎಲ್ಲಿ ಮುಂಚೆ ತಿರುಮಾಲಿ ಶೋಲೆನಲ್ಲಿ ಯಮಧರ್ಮರಾಯನಿಗೆ ಸಪ್ತ ಪ್ರಾಕಾರ ದೇವಸ್ಥಾನವನ್ನ ವಿಶ್ವಕರ್ಮ ಕಟ್ಟಿಸ್ಕೊಟ್ಟಿರ್ತಾನೆ. ಅದಕ್ಕೆ ನಂಗಳ್ ಕುಂಡ್ರಂ ಅಂತಾನೆ ವಿಶೇಷವಾಗಿ ಹೆಸರು. ಇದಕ್ಕೇನೆ ಈ ದೇವಸ್ಥಾನಕ್ಕೆ ನಂಗಳ್ ಕುಂಡ್ರಂ ಅಂತ ಹೇಳೋಂತ ದೊಡ್ಡ ದೇವಸ್ಥಾನ, ಸುಂದರ ಬಾಹು ಪೆರುಮಾಳ್ ಅಂತ. ಯಾಕಂದ್ರೆ ಆಜಾನುಬಾಹುವಾಗಿ ಸಾಮುದ್ರಿಕ ಲಕ್ಷಣಗಳಲ್ಲಿ ಏನಿರುತ್ತೋ ಕೈ ಇದರಿಂದ ಕೆಳಗಡೆ, ಬಾಹುವಿಂದ ಕೆಳಗಡೆ ಬರ್ಬೇಕು, ಅಷ್ಟು ತುಂಬಿಕೊಂಡಿರ್ಬೇಕಲ್ಲ, ಅದನ್ನ ಅದಕ್ಕೋಸ್ಕರ ಆ ಲಕ್ಷಣದಲ್ಲಿ ಹಾಗೆ ಸುಂದರ ಬಾಹು ಪೆರುಮಾಳ್ ಅಂತಾನೆ ಹೆಸರು, ಸುಂದರ ರಾಜ ಪೆರುಮಾಳ್ ಅಂತ. ಇದ್ರ ಮೇಲೆ ಕೂರತಾಳ್ವನ್ ಕೂಡ ಒಂದು ಸ್ತವನೇ ಬರ್ತಾರೆ. ಪಂಚಸ್ತವಗಳಲ್ಲಿ ಒಂದು ಸುಂದರ ಬಾಹು ಸ್ತವ ಅಂತ. ಈ ಸುಂದರ ಬಾಹು ಸ್ತವನ್ನ ಬರ್ದಿದ್ದು ಕಣ್ಣು ಹೋದ್ಮೇಲೆ ಬರ್ದಿತ್ತು ಕೂರತಾಳ್ವನ್. ನೋಡ್ಕೊಳ್ಳಿ, ಕಣ್ಣು ಹೋದ್ಮೇಲೆ ಸುಂದರ ಬಾಹುಸ್ತವ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಸುಂದರ ಅಂದ್ರೆ ನೋಡಕ್ ಚೆನ್ನಾಗಿರುವಂತದ್ದು. ಇದನ್ನ ಯಾವಾಗ ಕಣ್ಣು ಹೋದ್ಮೇಲೆ ಬರ್ದ್ರು ಅಂದ್ರೆ ಅಂತರಂಗದಲ್ಲಿ ಸಾಕ್ಷಾತ್ಕಾರ ಕೊಟ್ಟು ಭಗವಂತ ಈ ಪದ್ಯವನ್ನ ಅವ್ರ ಹತ್ರ ಬರ್ಸಿದಾನೆ ಅಂತ. ಒಳ್ಳೊಳ್ಳೆ ಸ್ತವಗಳು ಕೂರತಾಳ್ವನ್ ಬರ್ದಿರುವಂತದ್ದೆಲ್ಲ ವಿಶೇಷವಾದ ಸ್ತವಗಳು. ಇದು ಸುಂದರ ಬಾಹುಸ್ತವ, ಅದರಲ್ಲಿ ಬರೀತಾರೆ. ಇಲ್ಲಿ ತಿರುಮಾಲಿ ಶೋಲೆ ವಿಶೇಷವಾದ. ಇಲ್ಲಿ ಇನ್ನೊಂದು ಅವರೆಲ್ಲಾರು ಹೇಳಿದ್ನಲ್ಲ, ಅವರು ಅಲ್ಲಿ ವೈಗಯಾರಲ್ಲಿ ಬಂಡು ಕರುಷಿ ತರ ಆಗಿರ್ತಾರ. ಈ ತರ ಕಲ್ಲರ್ಗಳು ಉತ್ಸವ ಬಂದಾಗ ಅದು ಚಿತ್ರ ಪೂರ್ಣಿಮೆಗೆ ಅವ್ರಿಗೆ ಶಾಪ ವಿಮೋಚನೆ ಆಗುತ್ತೆ. ಮುಂದೆ ನೋಡೋಣ. ಕೊನ್ನವಿಲಂ ಆಳಿಪಡೆಯಾನೆ. ಕೊಲ್ನವಿಲಂ ಅಂದ್ರೆ ಇದು ಇದು ಆಳಿ, ಸುದರ್ಶನ ಚಕ್ರವನ್ನ ಯಾವಾಗ್ಲೂ ಇಟ್ಕೊಂಡು ಅದನ್ನ ಅದೇ ಒಂದು ಇದು ಒಂದು ಆರ್ಮಿ ತರ
ಅವನಿಗೆ ಬೇರೆ ಏನು ಬೇಡವೇ ಬೇಡ. ಅವನ ಕೈಯಲ್ಲಿ ಒಂದು ಸುದರ್ಶನ ಚಕ್ರ ಇದ್ರೆ ಏನ್ ಬೇಕಾದ್ರೂ ಅವನು ಸಾಧಿಸ್ಕೊಳ್ಬೋದು. ಕೋಟಿಯೂರ್ ಅನ್ನ ಉರವಿ ಆರಿಯೇ, ಕೋಟಿಯೂರ್ ತಿರುಗೋಷ್ಠಿಯೂರಿಗೆ ಹೇಳಕ್ಕೆ ಬೇಕಾದಷ್ಟಿದೆ ವಿಷಯ. ತಿರುಗೋಷ್ಠಿಯೂರ್ನಲ್ಲಿ ಇದು ಒಂದು ಕ್ಷೇತ್ರ ಸೌಮ್ಯನಾರಾಯಣ ಪೆರುಮಾಳ್ ಅಂತ, ನಿಂದ್ರ ತಿರುಕೋಲಂ. ಇಲ್ಲಿ ಭಗವಂತ ಇಲ್ಲಿ 2-3 ಕಾರಣಕ್ಕಾಗಿ ಇದು ವಿಶೇಷವಾಗಿ ಹೇಳ್ತಾರೆ. ತಿರುಕಚ್ಚಿ ನಂಬಿಗಳು ಅವ್ರ ಹತ್ರ ಪ್ರಮಾಣ ನಮಸ್ಕಾರ ಮಾಡಿ ನೀವು ನನಗೆ ಪಾಠವನ್ನ ಹೇಳ್ಕೊಡಿ ಅಂದಾಗ ಇವ್ರು ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಇಲ್ಲ ಅದು ಸರಿ ಇಲ್ಲ, ನೀವು ನಮಸ್ಕಾರ ಮಾಡಿದ್ರೆ ನೀವು ವರ್ಣಾಶ್ರಮದಲ್ಲಿ ಹೆಚ್ಚಿನವ್ರು, ನೀವು ಹೋಗಿ ತಿರುಕೋಷ್ಠಿಯವ್ರು ನಂಬಿ, ಅವರು ನೇರವಾಗಿ ಆಳವಂದಾರ್ ಶಿಷ್ಯರು, ಅವ್ರ ಹತ್ರ ನೀವು ಹೋಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಇದಾಗೇನೆ ಇದು ತಿರುಕಚ್ಚಿ ನಂಬಿ ಪ್ರಶ್ನೆಯನ್ನ ಕೇಳಿ ಭಗವಂತನಲ್ಲಿ ಉತ್ತರವಾಗಿ ಪಡ್ಕೊಂಡು ಆಚಾರ್ಯನ ಆಶ್ರಯಿಸಲೇಬೇಕು ಖಂಡಿತವಾಗ್ಲು ಅಂತ ಹೇಳ್ಬಿಟ್ರಲ್ಲ, ಅದಕ್ಕೋಸ್ಕರ ಇವರು ತಿರುಗೋಷ್ಠಿಯ ನಂಬಿಗೆ ಭಗವದ್ ರಾಮಾನುಜರು ಅದನ್ನ ವರ್ಲಾರಲ್ಲಿ ನೋಡಿದೀವಿ. 18 ಸತಿ ಹೋದ್ರು. ಸುಲಭದಲ್ಲಿ ಅವ್ರೇನು ಒಪ್ಕೊಳ್ಳ 18ನೇ ಸತಿ ಅವ್ರಿಗೆ ಅಷ್ಟಾಕ್ಷರಿ ಅವ್ರಿಗೆ ಉಪದೇಶ ಮಾಡಿದ್ದು. ಅಷ್ಟೇ ಅಲ್ಲದೆ ಈ ತಿರುಗೋಷ್ಠಿ ದೇವಸ್ಥಾನದ ಮಾಡಿ ಮೇಲೆ ನಿಂತ್ಕೊಂಡೆ ಅಷ್ಟಾಕ್ಷರಿ ಮಹಿಮೆಯನ್ನ ಪ್ರತಿಯೊಬ್ಬರಿಗೂ ಮಾರನೇ ದಿವಸ ಹೇಳ್ಬಿಡ್ತಾರೆ ಭಗವದ್ ರಾಮಾನುಜರು. ಯಾರ್ಯಾರಿಗೆ ಬೇಕೋ ಬನ್ನಿ. ಇಲ್ಲಿ ಒಂದು ವಿಶೇಷವಾಗಿ ಒಂದು ಇಡಿತ್ತು, ಹಿಂದೆ ಕಾಲದಲ್ಲೆಲ್ಲ ಎಲ್ಲರಿಗೂ ಹಾಗೆ ಸಲೀಸಾಗಿ ಉಪದೇಶಗಳನ್ನ ಮಾಡ್ಬಿಡ್ತಾ ಇರ್ಲಿಲ್ಲ. ಈ ಅಷ್ಟಾಕ್ಷರಿ ಎಲ್ಲ ಯಾಕೆ ಇಷ್ಟು ಫೇಮಸ್ ಆಗ್ಬಿಡ್ತು, ಎಲ್ಲ ಒಂದು ಕಾಲಿಂಗ್ ಬೆಲೆಲ್ಲ ಹಾಕೋತಾರ ಹಾಗೆಲ್ಲ ಅಂತ ಹೇಳಿದ್ರೆ, ಬೆಲೆ ಗೊತ್ತಿದ್ದೆ ಅದನ್ನೆಲ್ಲ ಹಾಗೆಲ್ಲ ಉಪಯೋಗಿಸ್ತಾರೆ. ಹಾಗೆ ಉಪಯೋಗಿಸಬಾರದು. ಯಾವಾಗ್ಲೂ ಮಂತ್ರಗಳು ಯಜ್ಞೇನ ಗೋಪೆ ಪ್ರಯತ್ನ ಪಟ್ಟು ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು. ಹಾಗಿದ್ರೇನೆ ಅದು ಮಂತ್ರ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ಇವರು ಯೋಚನೆ ಮಾಡಿ ನೋಡ್ತಾರೆ, ಇಲ್ಲ ಇಷ್ಟು ಒಳ್ಳೆ ಮಂತ್ರ ಹೇಳಿದಾರೆ, ನಮ್ಗೆ ಉಪದೇಶ ಮಾಡ್ಬೇಕಾದ್ರೆ ಯಾರಿಗೂ ಹೇಳ್ಬಾರ್ದು, ಓರಾನ್ ವಳಿ ಅಂತ ಹೇಳ್ತಾರೆ. ಓರಾನ್ ವಳಿ ಅಂತ ಹೇಳಿದ್ರೆ ಗುರುಗಳಿಗೆ ಯಾರಿಗೆ ಉಪದೇಶ ಮಾಡ್ಬೇಕು ಅಂತ ಅನ್ಸುತ್ತೋ ಅಂತ ಒಬ್ರು ಇಬ್ರು ಶಿಷ್ಯರಿಗೆ ಮಾತ್ರ ಆರಿಸ್ಕೊಂಡು ಅವ್ರಿಗೆ ಮಾತ್ರ ಉಪದೇಶ ಮಾಡುವಂತ ಕಾಲ ಇತ್ತು. ಹೀಗಾಗಿನೇ ಭಕ್ತಿ ಯೋಗವನ್ನೆಲ್ಲ ನಾವು ಓರಾನ್ ವಳಿ ಅಂತ ಹೇಳ್ಬಿಟ್ಟು 4 ಮುನಿಗಳು ಕಾಯ್ತಾ ಇದ್ರು. ಆಳವಂದಾರ್ ಸಿಗ್ಲಿಲ್ಲ, ಅಲ್ಲಿಗೆ ಬಿಟ್ಟು ಅವ್ರು ಓರಾನ್ ವಳಿ ಒಬ್ರಿಗೊಬ್ರು ಕೊಡ್ಬೇಕಷ್ಟೇ. ಅವ್ರ ಜೀವ ಇರೋವರೆಗೂ ಅವರು ಮಾಡ್ತಿರ್ತಾರೆ, ಅವ್ರಾದ್ಮೇಲೆ ಇನ್ಯಾರಿಗೋ ಒಬ್ರಿಗೆ ಹೇಳ್ತಾರೆ, ಅವ್ರ ಕಾಲ ಆದ್ಮೇಲೆ ಆಗೋಯ್ತಷ್ಟೇ. ತುಂಬಾ ಎಲ್ರಿಗೂ ಹೇಳ್ಬಿಟ್ರು, ಎಲ್ರಿಂದ ಕಲ್ತ್ಕೊಂಡ್ರು ಅಂತ ಆದ್ರೆ ಏನಿಲ್ಲ. ಆದ್ರೆ ಭಗವದ್ ರಾಮಾನುಜರು ಬಂದು ನಮ್ಗೆ ದೊಡ್ಡ ಉಪಕಾರ ಮಾಡಿದ್ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರಿಗೂ ಸಿಗೋ ತರ ಮಾಡಿದ್ರು. ನಾವೊಬ್ಬ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಈ ಒಳ್ಳೆ ವಿಷಯವನ್ನ ಎಲ್ಲಾರ್ಗು ಹೇಳೋಣ ಅಂತ ಹೇಳ್ಬಿಟ್ಟು ಆ ಮಹಿಮೆಯನ್ನ ಈ ಗೋಷ್ಠಿಯೂರ್ ದೇವಸ್ಥಾನದ ಮೇಲೆ ನಿಂತ್ಕೊಂಡೇ ಹೇಳಿದ್ರು. ಹೇಗೆ ಈ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಅಂದ್ರೆ, ಈ ದೇವಸ್ಥಾನನೇ 3 ಟೈರ್ ತರ ಕಟ್ಟಿರ್ತಾರೆ. ಏನಂತ ಹೇಳಿದ್ರೆ 3 ಲೆವೆಲ್ ಅಲ್ಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಮನೆಗಳು ಹೇಳ್ತೀವಲ್ಲ, ಆ ದೇವಸ್ಥಾನ ನಾವು ನಮಸ್ಕಾರ ಮಾಡ್ಬೇಕಾದ್ರೆ ಹಾಗೇನೆ ಹತ್ಕೊಂಡು ಹೋಗಿ 3 ಲೆವೆಲ್ ಅಲ್ಲಿ ನೋಡ್ಬೇಕು. ಈ 3 ಲೆವೆಲ್, ಈ 3 ಹಂತಗಳನ್ನು ಕೂಡ ಒಂದೊಂದು ಹಂತವನ್ನು ಒಂದೊಂದಕ್ಕೆ ವಿವರಿಸ್ತಾರೆ. ಈ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಕೃಷ್ಣ ನೃತ್ಯ ಮಾಡ್ತಾ ಇದ್ದಾನೆ. ಅಲ್ಲಿ ಕೆಳಗಡೆ ನೃತ್ಯ ಮಾಡ್ತಾ ಇರೋಂತ ಸೌಮ್ಯನಾರಾಯಣ ಅಂತ ಹೆಸರು. ಕೃಷ್ಣ ಭಗವಂತ, ಆ ಕೃಷ್ಣ ಡಾನ್ಸಿಂಗ್ ಕೃಷ್ಣ. ಅವನು ತುಂಬಾ ಆಶ್ಚರ್ಯವಾಗಿ ತುಂಬಾ ಸುಂದರವಾಗಿರುವಂತ ಬೆಣ್ಣೆ ನರ್ತನ ಮಾಡ್ತಾರಲ್ಲ, ನವನೀತ ನಾಟ್ಯ, ಆ ಪೋಸ್ ಅಲ್ಲಿ ಆ ದೇವ್ರ ನವನೀತ ನಾಟ್ಯ ಆಡ್ತಾ ಇರುವಂತ ಕೃಷ್ಣ ಆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ನೋಡ್ಬೋದು. ಆಮೇಲೆ ಫಸ್ಟ್ ಫ್ಲೋರ್ ಹೋದ್ರೆ ನೀವು ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡಿದ್ದಾನಲ್ಲ ಭಗವಂತ ನಾರಾಯಣ, ಅವನನ್ನ ನೋಡ್ಬೋದು. ಆ ತರ ಶೈನ ತಿರುಕೋಲದಲ್ಲಿ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರೋಂತ ದೇವರನ್ನ ನೋಡ್ಬೋದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿಂದ ಮೇಲಕ್ಕೆ ಹೋದ್ರೆ ಅಲ್ಲಿ ನಿಂತ್ಕೊಂಡಿರೋಂತ ಸ್ವಾಮಿನಾರಾಯಣ, ಆ ಸೌಮ್ಯನಾರಾಯಣ ನೋಡ್ಬೋದು. ಇಲ್ಲಿ ಸೌಮ್ಯನಾರಾಯಣ ದೇವಸ್ಥಾನಕ್ಕೆ ಬರೋ ದಾರಿಯಲ್ಲಿ ಒಂದು ಚಿಕ್ಕ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿ ಇದೆ. ಆ ಸನ್ನಿಧಿ ಹತ್ರನೇ ಮಾರನೇ ದಿವಸ ಬರಕ್ ಹೇಳ್ತಾರೆ. ಕೋಪದಿಂದ ಯಾರು ತಿರುಗೋಷ್ಠಿಯವ್ರನ್ನ ನಂಬಿ ವಿಚಾರ ಗೊತ್ತಾಗಿ ಈ ತರ ರಾಮಾನುಜರು ಎಲ್ರಿಗೂ ಉಪದೇಶ ಮಾಡೋಕ್ ಶುರು ಮಾಡ್ತಿದ್ದಾರೆ ಅಂತ ಕೇಳಿ ಕೋಪ ಬಂದು ಅವ್ರನ್ನ ಬಂದು ನೋಡಕ್ ಹೇಳಿ ಅಂತ ಹೇಳ್ತಾರೆ. ಸೊ ಅವ್ರು ಬಂದಾಗ ಸಿಕ್ಕಾಪಟ್ಟೆ ಕೋಪ ಬರತ್ತೆ ಅವ್ರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಬೇಡ ಅಂತ ಹೇಳಿದ್ನಲ್ಲ, ನೀವ್ ಯಾಕೆ ಹೇಳ್ದೆ, ತಪ್ಪಲ್ವಾ ನಿಂದ್ರೆ, ಏನ್ ಶಿಕ್ಷೆ ಆಗುತ್ತೆ ಗೊತ್ತು ಸ್ವಾಮಿಗಳೇ, ನಾನೊಬ್ಬ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಇಷ್ಟೊಂದು ಜನಕ್ಕೆ ಒಳ್ಳೇದಾಗೋದಾದ್ರೆ ಇದನ್ನ ಹೇಳ್ಬೋದಲ್ವಾ ಅಂತ ಹೇಳಿ ಕಾಲ್ ಮೇಲೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ರು. ನೀನ್ ಹೇಳಲೇ ಇಲ್ವಂತೆ, ಹಾಗೇ ಕೂತಿದ್ರು. ಅವಾಗ ಅವ್ರನ್ನ ಎದ್ದು ತಬ್ಬಿಕೊಂಡು ತುಂಬಾ ಸಂತೋಷ ಆಗುತ್ತಂತೆ ತಿರುಗೋಟಿಯ ನಂಬಿಗೆ. ಅವಾಗ ಎಂಬೆರುಮಾನಾರೇ ಅಂತ ಅವ್ರಿಗೆ ಕರೀತಾರೆ. ಅವ್ರನ್ನ
ಎಂಬೆರುಮಾನ್ ಅಂದ್ರೆ ಶ್ರೀರಂಗದೇವರು. ಎಂಬೆರುಮಾನಾರಿ ಅಂತ ಹೇಳಿದ್ರೆ ಎಲ್ಲರಿಗೂ ಉಪಕಾರ ಮಾಡೋ ಭಗವಂತನ ತರನೇ ಉಪಕಾರ ಮಾಡೋರು ಇವರು ಅಂತ ಎಂಬೆರುಮಾನಾರ್ ಅಂತ ಇವ್ರಿಗೆ ಹೆಸರನ್ನ ಕರೀತಾರೆ ಹೊಸದಾಗಿ. ಇದು ಒಂದು ಭಗವದ್ ರಾಮಾನುಜರ ಹೆಸರು ಅಂತಾನೆ ಇಟ್ಕೊಳ್ಳಿ. ಈ ಹೆಸರನ್ನ ಕರೆದಾಗ ಈ ಈ ಲಕ್ಷ್ಮೀ ನರಸಿಂಹ ಸನ್ನಿಧಿ ಇದೆಯಲ್ಲ, ಆ ಸನ್ನಿಧಿ ಎದುರಿಗೆನೆ ಅವ್ರಿಗೆ ಈ ನಾಮಾಂಕಿತ ಆಯ್ತು. ಅದೊಂದು ವಿಶೇಷ. ಇದು ಈ ಇಲ್ಲಿ ಏನಪ್ಪಾ ಅಂದ್ರೆ ಇದು ಯಾಕೆ ತಿರುಕ್ಕೋಷ್ಟಿಯೂರ್ ಅಂತ ಇದಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ತರ ದೇವತೆಗಳೆಲ್ಲ ಪೂಜೆ ಮಾಡಿ ಭಗವಂತನನ್ನ ನೋಡ್ಬೇಕು ಅಂತ ಹೇಳಿದಾಗ ಈ ನರಸಿಂಹ ಅವತಾರವನ್ನಾಗಿ ತೋರ್ಸದಂತೆ. ತಿರುಕ್ಕೈ ಅಂತ ಹೇಳಿದ್ರೆ ತಿರುಕ್ಕೈಪಣಿ, ಕೈಂಕರ್ಯ ಮಾಡಿ ದೇವತೆಗಳು ತಪಸ್ ಮಾಡಿ ನಿನ್ನನ್ನು ನೋಡ್ಬೇಕು ಅಂತ ಹೇಳಿದಾಗ ನರಸಿಂಹ ಅವತಾರವನ್ನ ಒಂದು ಇದನ್ನ ತೋರಿಸ್ತಾರಂತೆ. ಅವಾಗ ಅವರು ಹೇಳ್ತಾರಂತೆ, ಇಲ್ಲ ನೀನು ಬೇರೆ ನಿನ್ನ ರೂಪಗಳನ್ನು ನಮಗೆ ತೋರಿಸ್ಬೇಕು ಅಂತ ಇನ್ನೂ ಒಂದಷ್ಟು ಕೈಂಕರ್ಯಗಳು ಮಾಡ್ತಾರಂತೆ. ಅದಕ್ಕೆ ತಿರುಕ್ಕೈ ಅಂತ ಕಷ್ಟಪಟ್ಟು ದೇವತೆಗಳು ಕೇಳ್ತಾರೆ. ಕೇಳಿದಾಗ ಅವಾಗ ಅವತರಿಸಿದಾಗೆ ತೋರಿಸಿದ್ದು ನಿಂತ್ಕೊಂಡು, ಕೂತ್ಕೊಂಡು, ಮಲಗೆ. ಅದಕ್ಕೆ ನಿಂತ್ಕೊಂಡು ಸೌಮ್ಯನಾರಾಯಣ, ಇಲ್ಲಿ ಮಲಕೊಂಡು ಕ್ಷೀರಸಾಗರದಲ್ಲಿ, ಕೆಳಗಡೆ ಅಲ್ಲಿ ನೃತ್ಯ ಮಾಡ್ತಾ ಇರೋ ತರ ಇದು ಎಲ್ಲ ಮೂರು ಇದ್ರಲ್ಲೂ ತೋರಿಸ್ತಾರೆ. ಇಲ್ಲಿಗೆ ನಾನು ನಿಲ್ಲಿಸ್ಕೊಳ್ತೇನೆ. ಯಾಕಂದ್ರೆ ಈ ತಿರುಮಯ್ಯಂ ಇದೆಯಲ್ಲ, ಈ ಕ್ಷೇತ್ರ, ಆಮೇಲೆ ಹಿಂದಳೂರು ಕ್ಷೇತ್ರ, ಇದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಹೇಳ್ಬೇಕಾಗಿರೋದಿದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೋಣ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್, ನಾಳೆ ನಾಡಿದ್ದು ಫ್ರೈಡೆ ಸ್ಯಾಟರ್ಡೆ 2 ದಿವಸನೂ ಕ್ಲಾಸ್ ಇರೋದಿಲ್ಲ, ಆಯ್ತಾ. ಆಮೇಲೆ ಮತ್ತೆ ನೆಕ್ಸ್ಟ್ ಮಂಡೇನೆ ಕ್ಲಾಸ್ ಇರುತ್ತೆ. ಇದು ಹಾಕ್ತೀನಿ, ಮೆಸೇಜು ಹಾಕ್ತೀನಿ. ಧರ್ಮಣ್ಯಾಳ್ವಾರ್ ತಿರುಪತಿ ಹಳೇ ಶರಣಂ. ಆಕಾಶಾತ್ ಮಿತಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ.